Hi, hello ರೀ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ವಲ್ಪ ಸ್ಟೈಲಾಗಿ ಇರ್ಲತ್ತ ಸ್ಟೈಲಾಗಿ ಹೇಳಕತ್ತೇನ್ರಿ. ಇವತ್ತು ನಮ್ಮ ಮೇಡಮ್ರ ಸೀರೆ ಒಳಗೆ ಅದಾರು. ಯಾಕಂದ್ರೆ ಮಣ್ಣಿ ಹೊಡೆದಾಗ ಹೇಳಿದ್ದಾನ ಕಂಟಿನ್ಯೂ ಸೀರೆ ಒಳಗೆ ಮಾಡ್ತಾಳೆ ಅಂತೇಳಿ. ಸೊ ಅದಕ್ಕೆ ಸೀರೆ ಹಾಕೊಂಡು ಕಿಶಂದ್ರ ನಿಂತಿದ್ದಾಳು. ನನ್ನ ಸೀರೆ ಮೇಲೆ ವಿಡಿಯೋ ಮಾಡ್ತಾಳ ಅಂತಕಿ ಭಾಳ ಇಂಟ್ರೆಸ್ಟ್ ಹೇಳಕತ್ತಾಳು. ಕರೆ ಹೇಳ್ತೇನೆ ನೀನು ಕರೆ ಹೇಳಿ ಸೀರೆ ಉಟ್ಕೋತೆ ಇಲ್ರಿ. ಈಗ ಸೀರೆನು ಡ್ರೆಸ್ ಹಾಕೊಳ್ಳಲ್ಲ ಅಂತ ಸೀರೆನು ಹಾಕೊಳ್ಳಲ್ಲ ಅಂತ ನನ್ನ ಟೀ ಶರ್ಟ್ ಹಾಕೋತಾನ ಆತಳ್ರಿ. ಈಗ ನನ್ನ ಟೀ ಶರ್ಟಿಗೆ ಬಂದು ಇನ್ನೊಂದ್ಸಲ ನೀನ್ ಹಾಕೊಂಡಿದ್ನೆ ನಾನು ತಲಿ ಕೊಳವಾಗದು ಇಂತಲ್ಲಿ ಡಿಸೈನ್ ಇತ್ತಲ್ಲ ಸಣ್ಣ ದಾರ ಅದು ಹಣಿಗೆ ಸಿಕ್ಕಿ ಎಷ್ಟೊಂದ ಕೆತ್ತು ಪಾಪು ಅಂತ ಎಲ್ಲ ತಗೋಬಿಟ್ಟೆ. ಅದಕ್ಕೆ ಏನಾಗೈತಿ ಇಲ್ಲಿ ಬಿಡು ಮಾರ ನಿನ್ಕೆ ದಚ್ಚಿಂದ ಏನೈತಿ. ಆ ಟೀ ಶರ್ಟ್ ಹೋಯ್ತಂದ್ರೆ ನೀ ಹಾಕೊಂಡೇನೋ ನೆಪದ ಇನ್ನೊಂದು ಟೀ ಶರ್ಟ್ ತರ್ತೀನಿ ಅಷ್ಟೆಲ್ಲ. ಮೊನ್ನೆ ತಗೊಂಬಂದಾರ್ರಿ ಒಮ್ಮೆ 6 ಟೀ ಶರ್ಟ್ ತಂದಾರ ಅದಕ್ಕೆ ಬ್ಯಾಡ ಈಗ. ಓಕೆ, ಇದುವರೆಗೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಬಾಯಿ ಒಂದು ಸ್ವಲ್ಪ ಹೊಳ್ಳು ಹೊಲ್ತ್ರಿ. ಏನಂತಾರಲ್ಲ ಅದು ಏನೋ ತಿಂದ್ರ ಅಂತಾರಲ್ಲ ಉಳ್ಳಾಗಡ್ಡಿ ಜಾಸ್ತಿ ತಿಂದ್ರ ಒಂದ್ 2-3 ದಿವಸ ಅಥವಾ ಊಟದಾಗ ರುಚಿ ಅಂತ ಉಳ್ಳಾಗಡ್ಡಿ ತಿಂದನ. ಹಿಂಗಾಗಿ ನಾಲಿಗೆ ದಪ್ಪ ಮಾತು ಬರತ್ತವು. ಏನ್ ತಿಳ್ಕೊಳಕ್ ಹೋಗ್ಬೇಡ್ರಿ. ಏನ ಹೇಳ್ತಿದ್ದಲ್ಲ ಮೊನ್ನೆ ಆಕ್ಚುಲಿ ನಿನ್ನೆ ವಿಡಿಯೋ ಹಾಕ್ಬೇಕಿತ್ತು, ವಿಡಿಯೋ ಹಾಕಕ್ ಆಗಿಲ್ಲ. ಯಾಕಂದ್ರೆ ನಿನ್ನೆ ಭಾಳ ಬಿಜಿ ಇದ್ದೀನ್ರಿ ನಾನು. ಸೊ ಕ್ಯಾಮ್ರಾಮನ್ ಬಿಜಿ ಇದ್ದ ಮೇಲೆ ಏನು ಮಾಡಕ್ ಆಗೋದಿಲ್ಲ, ಆಪ್ಷನ್ ಇತ್ತು. ಬಟ್ ಇವ್ರ ಫೋನ್ ತಗೊಂಡ್ ಹೋದವ್ರ ಮಧ್ಯಾಹ್ನ 3-3:30 ಹೋದವ್ರ 12 ಗಂಟೆಗೆ ಬಂದಾರ್ರಿ ರಾತ್ರಿ. ಹಂಗಾಗಿ ಮತ್ ನಾವ್ ಬೇಕಾರೆ ಏನು ಪಾಣ ಅಂತ ಕೆಲ್ಸ ಇತ್ತು ಕೇಳಕ್ ಹೋಗ್ಬೇಡ್ರಿ. ಅದೊಂದು ಕ್ವಶನ್ ಮಾರ್ಕ್. ಎಲ್ಲಾರು ಏನಾಯ್ತು ಹೆಂಗ ಕೇಳಕ್ ಹೋಗ್ಬೇಡ್ರಿ. ಅವ್ರ ಪರ್ಸನಲ್ ಡ್ಯೂಟಿ ಕೆಲಸ ಇತ್ತು. ಸೊ ಹಂಗಾಗಿ ಬಂದಿರ್ಲಿಲ್ಲ, ಹಿಂಗಾಗಿ ಬರಕ್ ಆಗಿರ್ಲಿಲ್ಲ. ಇನ್ನು ಅದಾದ್ಮೇಲೆ ಇನ್ನೊಂದ್ ಏನ್ ಹೇಳ್ತಿದ್ದಲ್ಲ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋ ನೋಡಾತೀರಿ, ಚಲೋ ಸಪೋರ್ಟ್ ಮಾಡತ್ತೀರಿ. ಎಲ್ಲೋ ಇದ್ ಅಕೌಂಟ್ ಎಲ್ಲಿಗೋ ರೀಚ್ ಆಗತೈತಿ. ನಿಮ್ಮ ಸಪೋರ್ಟ್ ಇಂದ ಭಾಳ ಚಂದ ಓಡಾತೈತಿ ಅಕೌಂಟ್ ವಿಡಿಯೋ ಎಲ್ಲ. ಇದೇ ರೀತಿ ಲೈಕ್ ಮಾಡ್ಕೊಂತೀರಿ, ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡ್ಕೊಂತೀರಿ. ನಮ್ಮಿಂದ ಎಷ್ಟಾಗತ್ತೆ ಅಷ್ಟು ನಾವು ನಿಮ್ಗೆ ರಿಪ್ಲೈ ಕೊಡ್ತೀವಿ. ಬ್ರದರ್ ಯಾರೋ ಒಬ್ರು ಇದ್ರು, ನೀವು ವಿಡಿಯೋ ಎಲ್ಲ ಓಕೆ ಬಟ್ ಕಾಮೆಂಟ್ ರಿಪ್ಲೈ ಕೊಡ್ತಿಲ್ಲ ಅಂತೇಳಿ. ಬ್ರದರ್ ಸಾರಿ ರೀ, ಆಲ್ಮೋಸ್ಟ್ ಕೊಡ್ಬೇಕಂತೇಳಿ ಪ್ರಯತ್ನ ಪಡ್ತೀವಿ. ಎಷ್ಟು ಹೇಳ್ಯಾರಲ್ಲ 24 ಎಷ್ಟು ತಾಸ ವಿಡಿಯೋ ಮಾಡ್ತೀರಿ, ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಕ್ ಇಷ್ಟು ತಾಸ ಅಂತ ತಗೋತೀರಿ. ಅಷ್ಟ್ರೊಳಗೆ ಒಂದ್ 5 ನಿಮಿಷ ಕಮೆಂಟ್ ರಿಪ್ಲೈ ಟೈಮ್ ಕೊಡ್ರಿ ಅಂತೇಳಿ ಕೊಡೋನ್ರಿ ಬ್ರದರ್. ಬಟ್ ಸ್ವಲ್ಪ ನಾ ಕೆಲಸ ಬಿಸಿ ಇದೆ ಕಾರಣ ಕೊಡಕ್ಕಾಗಿಲ್ಲ. ಇನ್ ಮುಂದೆ ಹಂಗಾಗಲ್ರಿ, ಕೊಡ್ತೀನಿ ಆಲ್ಮೋಸ್ಟ್ ಯಾರಿಗೆ ಕೊಡ್ಬೇಕಂತ ಹೇಳಿ. ಬಾಕಿ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಮೇಡಮ್ ಅವರ ಬ್ಲೌಸ್ ಏನೋ ಕಟ್ ಮಾಡ್ತಾರಂತ್ರಿ. ಪಕ್ಕಾ ಟೇಲರ್ ಏನಲ್ರಿ ನನ್ನ ಪ್ರಕಾರ. ಯಾಕರಿ ಮರ್ಯಾದೆ ತೆಗ್ದಿನಂದ ಹೊಲ್ಕೊಂಡಿದ್ದ ಮಜಾಕ್ ಮಾಡೀನಿ, ಏನಿಲ್ಲ. ತಾವು ಹೊಲ್ಕೊಂಡಾಳ ಆಕಿನ ಭಾಳ ಮಂದಿ ಹೊಲ್ ಕೊಟ್ಟಾಳ. ಹೇಳ್ಬೇಕಂದ್ರ ಒಂದ್ 1 ಇಯರ್ ಆತನ ಕಲ್ತ್ನೇನ. ಹಬ್ಬ 1 ಇಯರ್ ಆತ್ರಿ. ಜಾಸ್ತಿ ಹೊಲ್ದಿಲ್ಲ. ಕೆಲವೊಂದು ಡೌಟ್ ಇತ್ತಂದ್ರ ಕೆಲವೊಂದ್ ಜನ ಕೇಳಿಕೆಶಂದ್ರ ಹೊಲ್ದಾಳಕಿ. ಸಿಸ್ಟರ್ ಬಂದಿದ್ರು, ಅವ್ರು ಹೇಳ್ಕೊಟ್ಟಾರ. ಮತ್ತ ಬಸಮ್ಮನ ಹುಡುಗಿ ಅಂತ ಅವಳು ಹೇಳ್ಕೊಟ್ಟಿದಾಳ, ಹಿಂಗ್ ಮಾಡ್ರಿ. ನಮ್ ಟೀಚರ್ ತಿಗು ಹೊಳಿ ಫೋನ್ ಹಚ್ಚಿ ತಲಿ ತಿನ್ನಿನ್ರಿ, ಅವ್ರು ಹೇಳ್ಕೊಡ್ತಾರ. ಸೊ ನಿಮ್ಮ ಬ್ಲೌಸ್ ಪೀಸ್ ಹೆಂಗ್ ಹೊಲಿಬೇಕಂತ ಹೇಳಿ, ಯಾವ ರೀತಿ ಕಟ್ ಮಾಡಿ ತೋರಿಸ್ಕೊಡ್ತಂತ ಅಷ್ಟೇ ಹೇಳ್ರಿ. ಸದ್ಯಕ್ಕ ಕಟಿಂಗ್ ತೋರಿಸ್ತೀನಿ, ಹೊಲಿಯೋದು ನೆಕ್ಸ್ಟ್ ಸ್ಟಿಚಿಂಗ್ ತೋರಿಸ್ತಾ ಇದ್ರಿ. ಮತ್ತ ಹಂಗ ಮುಂದೆ ಏನಾನ ಬರ್ತಿರ್ತಾವ ನೋಡಿ ಹೇಳ್ರಿ. ಕಟ್ಟಿಂಗ್ ಅಂದ್ರ ಕಟ್ಟಿಂಗ್ ಅದ ಅಷ್ಟ ಅಲ್ಲ, ಕಟಿಂಗ್ ಮಾಡುದು. ನೀವ್ ವಿಡಿಯೋ ನೋಡ್ಬಿಟ್ಟ ಹೆಂಗಾಗೈತಿ ಹೇಳ್ರಿ. ಚಾಲು ಮಾಡಿದ್ರ ನೀವ್ ಹಿಡಿದ್ರೆ ಇಲ್ಲಿ ಹಿಡಿರಿ ಫಸ್ಟ್ ಕೇಳಕ್. ಇಲ್ಲ ಶರಣ ಅದನ್ನ ಬಿಡೋದು ಮಿಸ್ ಹೇಳ ಮ್ಯಾಗ ಯಾಕ ಎದ್ದೆ ಕುಂದ್ರ ಕೇಳ ಕುಂದ್ರ ನೀರ್ ತಮ್ಮಾಗ ಊಟ ಬಿಸಿ ತಗ್ಸಕತ್ತೀಯ ಇವತ್ತವ ಏನ? ಇವತ್ತ ಬರ್ತೀನಿ ತೋರಿ. ಹೆಂಗಾದ್ರು ಬ್ಲೌಸ್ ಪೀಸ್ ಏನಪ್ಪ ಮಾರ್ಕ್ ಮಾಡೋದು ತೋರಿಸ್ಕೊಡ್ತಂತ ಹೇಳ. ಸ್ವಲ್ಪ ಹಂಗೆ ಜೀವ ತಿಂದ್ರೆ ಮಜಾ ಇರೋದು ಹಾಕೋತಿದ್ರೆ. ಅಮ್ಮ ಬಂದ್ಲು, ನೀರು ತಂದ್ಲು. ಹೇಳು. ಇದು ನೋಡ್ರಿ ನಮ್ಮನೆ ದೀಪಾವಳಿ ತರಿಸಿದ್ದ ಸೀರೆ ಒಳಗಿನ ಬ್ಲೌಸ್ ರೀ. ಇದು ನಂದೇ ಅಳತಿ ಬ್ಲೌಸ್, ನಂದೇ ಕಟ್ ಮಾಡೋದು ತೋರಿಸ್ತೀನಿ ಫಸ್ಟ್ ಟೈಮ್. ಎಲ್ಲರೂ ಏನಾರ ಮಿಸ್ಟೇಕ್ ಇದ್ರೆ ಹೊಟ್ಟೆ ಹಾಕೊಂಡ್ಬಿಡ್ರಿ. ಈಗ ಅಡ್ವಾನ್ಸ್ ಆಗಿ ಹೇಳತ್ತಾಳಕಿ. ಫಸ್ಟು ಇದನ್ನ ಅಳತಿ ತೊಗೋಬೇಕು ನೋಡ್ರಿ. ಎದೆ ಭಾಗ ಅಂದ್ರೆ ಉಕ್ಸ್ ಪಟ್ಟಿ ಏನಿರ್ತೈತಲ್ಲ ಈ ಕಡೆ ತೊಗೋಬೇಕು ಫಸ್ಟು. ನಂದು ರೆಡಿ 8.5 ಐತ್ರಿ. 8.5 ವಿತ್ 2 ಇಂಚ ಎಕ್ಸ್ಟ್ರಾ 10.5 ಆಗ್ತೈತಿ. 10.5 ಅಂದ್ರೆ ಈ ಕಡೆ ಇಲ್ಲಿ ಇದನ್ನಷ್ಟ ಇಡಿ, ನನಗೇನು ತೋರಿಸ್ಬೇಡ. ನೀನು ತೋರ್ಸಂಗಲ್ತ. ಫಸ್ಟ್ ಈ ಥರ 2 ಲೇಯರ್ ಹಾಕೋಬೇಕು.
2 ಲೇಯರ 10ವರೆಗೆ ಎಲ್ಲಿ ಬರ್ತೈತಿ ನೋಡ್ಕೋಬೇಕು ಫಸ್ಟ್. ಅದು 10ವರೆ ಹಾಕೊಂಡಿ ನೋಡ್ರಿ. ಉದ್ದ ಬಂದ್ಬಿಟ್ಟು ಬ್ಯಾಕಿಂದ ಹಿಡಿಯಾಕತ್ತೀನಿ. ಬ್ಯಾಕ್ ನಂದು 14 ಐತಿ. 14ನ್ನು ಎಷ್ಟು ಇದಾಗುತ್ತೆ ನೋಡಿಕೊಂಡು ಒಂದು ಮಾರ್ಕ್ ಹಾಕೋಬೇಕು. ಇಲ್ಲಿಗೆ 14 ಐತಿ. ಇದು ಕರೆಕ್ಟಾಗಿ 10ವರೆ ತೊಗೊಂಡೆ ನೋಡಿರಿ. ಅಂದರೆ 8ವರೆ ರೆಡಿ ನೋಡಿರಿ. ಕರೆಕ್ಟ್ 10ವರೆ ತೊಗೊಂಡೇನಿ. ಇಲ್ಲಿ ನೋಡಿರಿ ಬ್ಯಾಕು 14 ಹಾಕೀನಿ, ಫ್ರಂಟು 15 ಹಾಕ್ಕೊಂಡೀನಿ. ಯಾಕಂದ್ರೆ ಫ್ರಂಟು 1 ಇಂಚು ಎಕ್ಸ್ಟ್ರಾ ಬೇಕಾಕೈತಿ. ಕ್ರಾಸ್ ಪಟ್ಟಿ ಮತ್ತು ಇದನ್ನ ಹೊಲಿಯೋಕೆ ಎಕ್ಸ್ಟ್ರಾ ಬೇಕಾಕೈತಿ. ಇವಾಗ ಇದನ್ನು ಹಿಂಗೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು 4 ಲೇಯರ್. ಒಬ್ಬೊಬ್ರು ಏನು ಮಾಡ್ತಾರೆ ಡೈರೆಕ್ಟ್ ಇದೇ 2 ಲೇಯರ್ದಾಗನ ಹಿಂಗೆ ಕಟ್ ಮಾಡ್ತಾರೆ. ಹಿಂಗೆ ಹಾಕೊಂಡ್ರೆ ಸೀದಾ ಏನಾಗ್ತೈತೆ ಅಂದ್ರೆ ಒಮ್ಮೆ 2 ಬಂದುಬಿಡ್ತಾವೆ ಫ್ರಂಟು ಬ್ಯಾಕು. ನೆಕ್ ಅಷ್ಟೇ ಚೇಂಜ್ ಮಾಡ್ಕೊಳ್ಳೋದಿರ್ತೈತಿ ಇದ್ರೊಳಗೆ. ನೋಡಿರಿ ಇದು ಇಲ್ಲಿ ಕಡಿಮೆ ಬಂತು. ಇದು ಬ್ಯಾಕ್ ಬರ್ತೈತಿ, ಇದು ಫ್ರಂಟ್ ಬರ್ತೈತಿ. ನೀ ಎಲ್ಲಿ ಬರ್ತಿ? ನಾನು ನಿಮ್ಮ ಮುಂದೆ ಬರ್ತೀನಿ. ಇಲ್ಲಿ ನೋಡಿರಿ ನೆಕ್ ಅಂದರೆ ಕೊಳ್ಳು ಬಂದು 2 ಇಂಚ್, 2 ಇಂಚ್ ಕೊಳ್ಳು, 3 ಇಂಚು ಶೋಲ್ಡ್ರು ಇಷ್ಟು ಹಾಕ್ಕೊಂಡು, ಆಮೇಲೆ ಆರ್ಮ್ ಹೋಲು 5 ಅಥವಾ 5ವರೆ ಹಿಂಗೆ ಇಟ್ಕೋಬೇಕು. ಭಾಳ ದಪ್ಪ ಇದ್ರೆ 5ವರೆ, ಮೀಡಿಯಮ್ ಇದ್ರೆ 5. ನಾನು 5ವರೆನೇ ಇಟ್ಕೊಂಡಿರ್ತೀನಿ. ದಪ್ಪ ಏನಿಲ್ಲ, ಬಟ್ 5ವರೆನೇ ಇಟ್ಕೊಂಡಿರ್ತೀನಿ ಆಲ್ಮೋಸ್ಟ್. ಇಲ್ಲ 5ವರೆಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಕಡೆ ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು ನೋಡಿರಿ. ಸ್ವಲ್ಪ ಸಕಾಸ್ ಹೇಳ್ಪಾಪ ಅವ್ರಿಗೆ. ಆಮೇಲೆ ಏನಪ್ಪ ಫಾಸ್ಟ್ ಹೇಳಿದ್ಯಾಕ ಅಂತಾರೆ, ನೀವು ಸ್ಪೀಡ್ ಹೇಳ್ಬಿಟ್ರೆ ಯಾಕೆ ಆತನ ಬರ್ದು ಪಾಪ. ಹಾಂ ಇಲ್ಲಿ ನೋಡಿರಿ ಶೇಪ್ ಬ್ಯಾಕ್ ಶೇಪ್ ಬಂದುಬಿಟ್ಟು ಹಿಂಗೆ ಕ್ರಾಸ್ಲೆ 1 ಇಂಚಿಗೆ ಮಾರ್ಕ್ ಹಾಕೋಬೇಕು. ಈ ಥರ ಈ ಕಡೆಯಿಂದ ಅರ್ಧ ಇಂಚು ಫ್ರಂಟ್ ಶೇಪ್ಗೆ. ದಪ್ಪ ಮಾಡೋದು ಯಾಕೆ ದಪ್ಪ ಆಯ್ತಾನ ನೋಡಿ. ತಪ್ಪದ ಕೂಡ ದಪ್ಪ ತಪ್ಪಿಲ್ಲ ರೀ. ಹಾಂ ನೀ ಎಷ್ಟು ಅಂತ ಹಿಡ್ಕೊಂಡು ಕುಂತೀಯಲ್ಲಿ ಹಂಗಂದೆ. ನೋಡು ಈ ಥರ ಬರಬೇಕು ಶೇಪು. ಕಟ್ ಮಾಡುವಾಗ ನೀಟಾಗಿ ಕಟ್ ಮಾಡ್ಕೋಬೇಕು. ಇದನ್ನ ನೀಟಾಗಿ ಕಟ್ ಮಾಡ್ಕೋಬೇಕಾ? ನೀಟಾಗಿ ಕಟ್ ಮಾಡ್ಕೋಬೇಕು. ಆಯಿತು. ಕತ್ತರಲ್ಲೇ ಕಟ್ ಮಾಡ್ಕೋಬೇಕಾ ಅಥವಾ ಎದರಲ್ಲೇ ಬೇಕು? ನಿಮಗೆ ಎದರ್ಲೆ ಕಟ್ ಮಾಡ್ಕೋ ತಿಳಿದಿದ್ದು ತಗೊಂಡು ಅವ್ರಿಗೆ ಗೊತ್ತಿರ್ತೈತಿ ಎದರ್ಲೆ ಕಟ್ ಮಾಡ್ಕೋಬೇಕಂತ ಹೇಳಿ. ಹೌದಾ? ನೀನು ಇಲ್ಲಿ ನೋಡು, ಸ್ಮೈಲ್ ಕೊಡು, ಸ್ಮೈಲ್ ಇಲ್ಲಿ ನೋಡು, ಸ್ಮೈಲ್ ಕೊಡು, ಕೆಲಸ ಮಾಡು. ಇವಾಗ ನೋಡ್ರಿ ನಂದು ಫ್ರಂಟ್ ನೆಕ್ 7 ಐತಿ. ಈ ಥರ ನೀಟಾಗಿ ಜಗ್ಗಿಡ್ದು ನೋಡ್ಕೋಬೇಕು. 7 ಐತಿ ನಂದು. ಇಲ್ಲಿಂದ 7ಕ್ಕೆ ಮಾರ್ಕ್ ಹಾಕೋಬೇಕು. ಎಲ್ಲಿಂದ? ಇಲ್ಲಿಂದ ಇಲ್ಲಿಗೆ 7 ಇಂಚು. 7 ಇಂಚು ಈ ಕಡೆಯಿಂದ 2 ಮ್ಯಾಗ ಒಂಚೂರು ಜಾಸ್ತಿ ತೊಗೋಬೇಕು. ಇಲ್ಲಿ ಶೇಪಿಗೆ 2.2 ತೊಗೊಂಡಿನಿ ನಾನು. ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು. ಸ್ಟ್ರೇಟ್ ಲೈನ್ ಹಾಕೊಂಡು ಇವೆರಡನ್ನ ಜಾಯಿನ್ ಮಾಡ್ಕೋಬೇಕು ನೋಡ್ರಿ. ಮ್ಯಾಥ್ಸ್ಗೆ ಯೂಸ್ ಆಗೋದಕ್ಕೆ ಆಕೈತಲ್ಲ ಗೊತ್ತಲ್ಲ ನಿನಗೆ, ಇದಕ್ಕೆ ಯೂಸ್ ಆಗೋದಕ್ಕೆ ನೋಡಿ. ಸ್ಕೇಲ್ ಹಿಂಗಲ್ಲ, ಇದನ್ನ ನೀಟಾಗಿ ರೌಂಡ್ ಶೇಪ್ ಹಾಕೋತೀನಿ ನೋಡ್ರಿ. ಅಲ್ಲ ಇದನ್ನ ಇಷ್ಟು ದಪ್ಪ ಹಿಡ್ದು ಸಣ್ಣ ಹೇಳಿದ್ರೆ ಬರ್ತೈತಲ್ಲ, ದಪ್ಪ ಗಜಿಬಿಜಿ ಅನ್ಸಂಗಿಲ್ಲ. ಈಗ ನೋಡ್ರಿ ಇದ್ರದ್ದೇನು ಅವಶ್ಯಕತೆ ಇಲ್ಲ. ಈ ಲೈನ್ ಮೇನ ಇವೆರಡು ಲೈನ್ ಅವಶ್ಯಕತೆ ಐತೆ. ಅದಕ್ಕೆ ಒಂಚೂರು ಡಾರ್ಕ್ ಮಾಡೀನಿ ನೋಡಿ. ಇಲ್ಲಿ ಫ್ರಂಟ್ ನೆಕ್ನು ಡಾರ್ಕ್ ಮಾಡಿ ನೋಡಿ ಈ ಥರ ಶೇಪ್. ಇವಾಗ ಕ್ರಾಸ್ ಪಟ್ಟಿ ತಗೋತೀನಿ ನೋಡ್ರಿ. ಈ ಕಡೆಯಿಂದ 3 ಇಂಚು, 3 ಇಂಚಿಗೆ ಒಂದು ಮಾರ್ಕ್ ಹಾಕೋಬೇಕು. ಈ ಕಡೆಯಿಂದ 2.5. ಇಲ್ಲಿ ಒಂಚೂರು ಬಟ್ಟೆ ಕ್ರಾಸ್ ಐತಿ, ಇದು ಕರೆಕ್ಟಾಗಿ ಬಂದಿಲ್ಲ. ಇಲ್ಲಿ ಕರೆಕ್ಟ್ ಐತಿ. ಈ ಕಡೆಯಿಂದ ಬ್ಯಾಕ್, ಈ ಕಡೆ ಒಂಚೂರು ಹೆಚ್ಚು ಕಡಿಮೆ ಐತಿದ. ಕ್ರಾಸ್ ಪಟ್ಟಿ ಒಳಗೆ ಹೋಗ್ತೈತೆ ಅಂತ ನಾನು ಅಷ್ಟ ಕಟ್ ಮಾಡತ್ತೀನಿ. ಕರೆಕ್ಟಾಗಿ ತೊಗೋಬೇಕು. ಆ್ಯಕ್ಚುಲಿ ಮಂದಿಗೆಲ್ಲ ಯಾರ್ಯಾರು ಬ್ಲೌಸ್ ಹಾಕ್ತಾರಲ್ಲ ಹೊಲ್ದು ಕೊಡ್ತಾಳ್ರಿ. ಬಟ್ ನಾನು ಬೇಕಿ ಒಂದು ಅಮ್ಮಗೊಂದು ಏನಪ್ಪ ಏನಾರು ಹೊಲಿ ಅಂದ್ರೆ ಜಾಕೆಟ್ ಗಿಟ್ ಹೊಲಿ ಒಳಗೆ ಏನ ಇದು ನೋಡ್ರಿ. ಈ ಕಡೆಯಿಂದ 2.5 ಐತಲ್ಲ, ಹಿಂಗೆ ಫಸ್ಟ್ ಒಂದು ಸ್ಟ್ರೇಟ್ ಲೈನ ಲೈಟಾಗಿ ಹಾಕೋಬೇಕು. ಆಮೇಲೆ ಇದೇನ ಅರ್ಧ ಇಂಚ್ ಇರ್ತೈತಲ್ಲ, ಇದನ್ನ ನೋಡ್ರಿ ಈ ಥರ ಶೇಪ್ ಹಾಕೋಬೇಕು. ಡಾರ್ಕ್ ಹಾಕಿ ನೋಡ್ರಿ ಇದನ್ನ ಶೇಪ್ ಈ ಥರ ಹಾಕೋಬೇಕು. ಈಗಿನ್ನ ಫ್ರಂಟ್ ಪಾರ್ಟ ಕಟ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟು ಆಮೇಲೆ ಮಾಡೋಣ. ಫ್ರಂಟ್ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಈ ಕಡೆಯಿಂದ ನೋಡ್ರಿ 4 ಲೇಯರ್ ತೊಗೊಂಡು 4 ಕಟ್ ಮಾಡ್ಕೊತ ಹೋಗ್ತೀನಿ. 4 ಲೇಯರ್ ಎಲ್ಲಿ ತೊಗೋಬೇಕು? ಕೆಳಗೆ ಕಾಣಿಸ್ತಾವ ಬಿಡು. ನೀವು ಆಡ್ತಾರೆ ಕೇಳಬೇಡ್ರಿ. ಕ್ಯಾಮರಾಮನ್ ಆಡ್ತಾರೆ ಬಿಡ್ತಾರ, ನಾನು ಕಡ್ತಾರಲ್ಲೇ ಬಿಡ್ತೇನೆ. ನಾನು ಕಡ್ತಾರಲ್ಲೇ ಬಿಡ್ತೀರಿ? ಹಚ್ಚಳ ಆಟ ಇಲ್ಲಿ. ಇದು ಸೀರಿಯಸ್ ವಿಡಿಯೋ ಮಾಡಿದ್ ನೋಡಿ ಏನೋ ಮಾಡಾಕಿದ್ ಸುಮ್ ತೊಗೊಂಡೇ ಬಿಡ್ತೀನಿ ಫೋನ್. ಹೆಂಗ ತೊಂದೋರಿ ಮಾಡ್ಲೇಬೇಡ. ಯಾಕೆ ವಿಡಿಯೋ ಮಾಡತ್ತಿಲ್ಲ ಅಂತ ಹಾಕ್ತಾರ. ಅವಾಗ ಹೊಳೆ ನೀವ ಬರ್ತೀವಿ. ಇಲ್ಲಿ ನೋಡು, ಸ್ಮೈಲ್ ಕೊಡು. ಯಾಕಂದ್ರೆ ಕತ್ರಿ ಹಚ್ಚಿನ ಅಂತೀನಿ. ಸುಮ್ಮಿರು, ಚಲೋ ಜಂಪರ್ ಐತಿ ನಂದ.
ಏನೋ ಹರ್ಸಾಸ ಮಾಡತ್ತಳ್ರಿ. ಈಗ ನೋಡ್ರಿ ಇದನ್ನ 4 ಲೇಯರನ್ನ ಪೂರ್ತಿಯಾಗಿ ಕಟ್ ಮಾಡ್ಕೋಬೇಕು. ಫಸ್ಟ್ ಲೈನ್ ಇವ್ 2 ಲೈನ್ ಹಾಕಿನಲ್ಲ, ಈ ಒಂದೇ ಲೈನ್ ಒಳಗೆ 4 ಲೇಯರ್ ಕಟ್ ಮಾಡ್ಕೋಬೇಕು. ಈ ಥರ ಶೇಪ್ ಮಾಡಿಕೊಂಡ ಮೇಲೆ 1 ಗ್ಲಾಸ್ ನೀರನ್ನು ಕುಡಿಯಬೇಕು. ಅದನ್ನು ನೀವು ಕುಡೀರಿ. ಈ ಥರ ಬಂತು. ಈ ಥರ ಬಂದ್ಮ್ಯಾಗ ನೋಡ್ರಿ ಇಲ್ಲಿ ಈಗ 4 ಅದಾವಲ್ಲ, ಇದ್ರೊಳಗೆ 2 ಸಪ್ರೇಟ್ ಮಾಡ್ಕೋಬೇಕು. 2 ಸಪ್ರೇಟ್ ಮಾಡಿಕೊಂಡು ಈಗ ಇದನ್ನ ಫ್ರಂಟ್ ಸಪ್ರೇಟ್ ತಗೋಬೇಕು. ಇಲ್ಲಿ ನೋಡು, ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್. ಇದನ್ನ ಫ್ರಂಟ್ ಅಷ್ಟೇ ಏನು ಮಾಡೋದು, ಈಗ ನೆಕ್ ಸಪ್ರೇಟ್ ಕಟ್ ಮಾಡ್ಕೋಬೇಕು. ನನಗೆ ಅನ್ಸುತ್ತೆ ಮಾಡಿಕೊಂಡ ಮೇಲೆ ಮಾಡಿಕೊಂಡ ಮೇಲೆ ಕುಕ್ಕರ್ದಲ್ಲಿ ಅನ್ನ ಬಿಟ್ಟಿದ್ರೆ ವಿಸಿಲ್ ಹೊಡಿತಲ್ಲಿ ಚೆಕ್ ಮಾಡಬೇಕು. ಈಗ ಇದನ್ನ ಕಟ್ ನೀ ಸುಮ್ಮಿರಿ, ಅರ್ಥ ಆಗುದಿಲ್ಲ ನೋಡು. ಅನ್ನ ಬರೇ ನಡು ನಡು ಮಾತಾಡಿ ಅಂತಾರ ನೋಡ್ ನಿನಗೆ. ಯಾರು ನಡು ನಡು ಮಾತಾಡಿ ಅಂತೀರಿ ಕಾಮೆಂಟ್ ಮಾಡ್ರಿವಾ. ಅಕ್ಕ ಮಾತಾಡುವಾಗ ನೀ ನಡು ನಡು ಮಾತಾಡ್ತಿ ಅನ್ನ ಬರೀ ನಮ್ಗೆ ಅರ್ಥ ಆಗಲ್ಲ ಅಂತಾರ. ನೀ ಹೆಣ್ಮಗಳು ಮಾತಾಡಿ ನನ್ನ ಮಾತಾ ಬಂದ್ ಮಾಡಿ ಅವ್ರ ಅಂತಾರ, ಏನ್ ಬಾಯ್ ಬಡಿಕಿದ್ಯವ ಅಕ್ಕ, ನೀನ್ ಅಣ್ಣ ಮಾತಾಡಕ್ ಬಿಡೋಲ್ರ ಅಂತೇಳಿ ಸ್ವತಂತ್ರ ಕೊಡು ಮಾತಾಡಕ್. ಈಗ ನೋಡ್ರಿ ಈ ಕ್ರಾಸ್ ಪಟ್ಟಿನೂ ಕಟ್ ಮಾಡ್ಕೊಳ್ಳೋನು. ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಬರ್ತಾವೆ ಕ್ರಾಸ್ ಪಟ್ಟಿ. ಇದೊಂಚೂರು ಕಡಿಮೆ ಬಂದೈತಿ, ಆಮೇಲೆ ಮೇನ್ ಕ್ಲಾತ್ ಒಳಗೆ ಹೆಚ್ಚಿಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ, ಅಲ್ಲಿ ಕರೆಕ್ಟ್ ಆಗ್ಬಿಡ್ತೈತಿ. ಇವಾಗ ನೋಡ್ರಿ ಇದು ಶೇಪ್, ಈ ಶೇಪ್ ಐತಲ್ಲ, ಇವಾಗ ತಗೋಬೇಕು ಇದನ್ನು ಫ್ರಂಟ್. ಈ 2 ಲೇಯರ್ ನಾ ಕಟ್ ಮಾಡಲಿ, ನೀನು ಹೆಲ್ಪ್? ನೋ ಥ್ಯಾಂಕ್ ಯು. ನೋ ಹೆಲ್ಪ್? ನೋ. ವೈ? ಭರವಸೆವಿಲ್ಲವೇ? ಇಲ್ಲ. ಕಟಿಂಗ್ ಅಲ್ಲಿ ಸೂಪರ್ ನಾ ಹೆವಿ ಡೇಂಜರ್ ಶರಣು. ಬೇಡ ನೋಡ್ರಿ, ಇದು ಎಷ್ಟಾಯ್ತು. ಇಲ್ಲಿ 2 ಏನದಾವು, ಇಲ್ಲಿ ಕ್ಲೋಸ್ ಐತಿ. ನಾವು ಇದನ್ನ ಕಟ್ ಮಾಡ್ಕೊಂಡು ಓಪನ್ ಮಾಡ್ಕೋಬೇಕು. ಆಮೇಲೆ ಇದು ಇಷ್ಟಾಯ್ತು. ಇದು ಫ್ರಂಟ್ ಪಾರ್ಟು 2, ಇದು ಕ್ರಾಸ್ ಪಟ್ಟಿ. ಇವಾಗ ನೋಡ್ರಿ ಡೈರೆಕ್ಟ್ ಬ್ಯಾಕ್ ಪಾರ್ಟಿಗೆ ಬರೋಣ. ಬ್ಯಾಕ್ ಏನೈತಿ ಉದ್ದಕ್ಕೆ ಟೋಟಲ್ 14 ಐತಿ. 14 ಬ್ಯಾಕ್ ನೆಕ್ ಎಷ್ಟೈತಿ ಚೆಕ್ ಮಾಡೋಣ. ಬ್ಯಾಕ್ ನೆಕ್ ಬ್ಲೌಸನ್ನು ಯಾವಾಗಲೂ ಏನು ಮಾಡಬೇಕು, ಉಲ್ಟಾ ಹಾಕೊಂಡ ನೋಡಬೇಕು. ಉಲ್ಟಾ ಹಾಕೊಂಡು ನೋಡಿದ್ರೆ ಇದು ಅರ್ಧ ಇಂಚು ಮಾರ್ಜಿನ್ ಅದೇನು ಬಿಟ್ಟಿರ್ತೀವಿ ಕಟ್ ಹೊಲಿಯಾಕ ಎಲ್ಲ ಕರೆಕ್ಟ್ ಗೊತ್ತಾಗ್ತೈತಿ. ಫ್ರಂಟಿಂದ ಒಬ್ಬ ಫ್ರಂಟು ತಗೊಂಡು ನೀರೊಂದು ಕೂಡಿದ್ದಾನೆ ತಂದ್ಕೊಡ್ಲೇನು ಬಾಯ್ ಒಣದೈತಾನು. ನೀವು ಸುಮ್ಮ ಇರ್ತಿ ಇಲ್ಲ ಅಷ್ಟೇ ಹೇಳ್ಬಿಡ್ರಿ ನೀವು. ಸುಮ್ಮ ಇರ್ತಿ ಇಲ್ಲ ಅಷ್ಟೇ ಹೇಳ್ರಿ ನೀವು. ನೋಡ್ರಿ ಇದು ಬ್ಯಾಕ್ 10 ಐತಿ, 10 ಇಂಚ್ ಐತಿ ನಂದು ಬ್ಯಾಕ್ ನೆಕ್. ನೋಡ್ರಿ 10 ಇಂಚ್ ಐತಿ. ಇಲ್ಲಿಂದ 10 ಎಷ್ಟು. ಈ ಕಡೆಯಿಂದ 2.5 ಹಿಂಗೆ ಇಟ್ಕೊಳ್ಳೋನು. 2.2 ಇಟ್ಕೊಂಡಿದ್ದೀವಲ್ಲ, 2.5 ಹಿಂಗೆ ಇಟ್ಕೊಳ್ಳೋನು. ಯಾಕಂದ್ರೆ ನೀಟಾಗಿ ಶೇಪ್ ಚಂದ ಬರ್ತೈತಿ. ಈಕೆ ಹೇಳೋದು ನೋಡಿ ಯಾರು ಕಟ್ ಮಾಡಿ ಹೊಲಿಯಾಕತ್ತೀರಿ ಅಂತೇಳಿ ನಮ್ಗೆ ಕಾಮೆಂಟ್ ಹಾಕ್ಬೇಕು ನೀವು ಪಕ್ಕ. ಹಾಕ್ತಾರಳವ್ರು. ಯಾರು ನನ್ನ ವಿಡಿಯೋ ನೋಡಿ ಹೊಲ್ದವ್ರು ಇದ್ರೆ ಸಕ್ಸಸ್ ಆಗಿತ್ತಂದ್ರೆ ಕಮೆಂಟ್ ಹಾಕ್ರಿ. ಸಕ್ಸಸ್ ಆಗೈತೆ ಅಂತ ಹೇಳಿ ಮತ್ತೆ ಬೇರೆ ಏನಾರ ತೋರಿಸ್ತಾಳೆ, ಮತ್ತೆ ಬೇರೆ ಥರ ಯಾವರ ಡಿಸೈನ್ ಬ್ಲೌಸ್. ಈಗ ಇದನ್ನ ಆ್ಯಕ್ಚುಲಿ ಇದನ್ನ ಕಟ್ ಮಾಡ್ಬೇಕು ಅನ್ಕೊಂಡಿದ್ದೆ. ಇಲ್ಲೊಂದು ಕಸಿ ಹಚ್ಕೊಳ್ಳಿ, ಇಲ್ಲಿ ಕಟ್ಕೊಳ್ಳೋ ಬಂದಾವಲ್ರಿ, ಹಂಗೆ ಮಾಡ್ಬೇಕು ಅನ್ಕೊಂಡೆ. ಡೈರೆಕ್ಟ್ ಅಷ್ಟು ದೊಡ್ಡದು ಹೋಗೋದು ಬೇಡ, ಫಸ್ಟ್ ನಾರ್ಮಲ್ ಬ್ಲೌಸ್ ತೋರಿಸಿದ್ರಾಯ್ತು. ಇನ್ನೊಂದ್ಸರಿ ಆ ಥರ ತೋರಿಸಿದ್ರತ್ತಂತ ಇದು ನಾರ್ಮಲ್ ಕಟ್ ಮಾಡತ್ತೀನಿ. ಇವಾಗ ಇದಕ್ಕೆ ನೆಕ್ ಹೆಂಗೆ ಇಡ್ಬೇಕಂತ ವಿಚಾರ ಮಾಡತ್ತೀನಿ ನಾನು. ಹೆಂಗೆ ಇಡ್ಬೇಕಂತ ಮಾಡಿ ಹೆಂಗೆ ಇಡ್ಬೇಕಂತ ಅಷ್ಟು ವಿಚಾರ ಮಾಡಕತ್ತೀನಿ. ಇನ್ನೂ ಒಂದು 2-3 ದಿನ ಟೈಮ್ ತಗೋತಿ. ಇವತ್ತು ಮಾಡ್ತೀಯ? ಇವತ್ತು ಹೆಂಗೆ ಇಟ್ರೆ ಚಂದ ಕಾಣಿಸುತ್ತೆ ರೀ. ರೌಂಡ್ ಇಡ್ಲೋ ಹಿಂಗೆ ಚೌಕ್ ಇಡ್ಲೋ, ನಿನಗೆ ಹೆಂಗೆ ಬೇಕು ಹಂಗೆ ಇಡು. ಅದನ್ನ ಕೇಳಕ್ಕೆ ನೀ ಇರು, ನೀವು ವಿಡಿಯೋ ಕಟ್ ಮಾಡಿ ನಾ ವಿಚಾರ ಮಾಡ್ತೀನಿ. ವಿಚಾರ ಮಾಡಿ ವಿಡಿಯೋ ಕಟ್ ಮಾಡ್ಬೇಕಾನ? ಹಾಂ ನೋಡ್ರಿ, ಆಕೆ ವಿಚಾರ ಮಾಡ್ತಾಳೆ, ವಿಡಿಯೋ ಕಟ್ ಮಾಡೋಣ ಅಂತಾಳೆ. ವಿಡಿಯೋ ಕಟ್ ಏನು ಮಾಡೋದಿಲ್ಲ, ಕಂಟಿನ್ಯೂ ಇಟ್ಟಿರ್ತಾನು. ಆಕಿನ ವಿಚಾರ ಏನೈತಲ್ಲ ನೀವು ಮುಂದೆ ಆಗ್ಬೇಕದು. ಅದ ಮನೆ ಹಂಗೆ ನಡೆಯಂಗಿಲ್ಲ. ತೋರ್ಸಾಯ್ತದ ಮೇಲೆ ಪ್ರಾಪರ್ ಹಿಂಗೆ ಕಟ್ ಮಾಡ್ತಂತ ಹೇಳ್ಬೇಕು. ವಿಚಾರ ಏನು ಆಗಿದ್ದಾಗ ಫಸ್ಟ್ ಪ್ಲ್ಯಾನ್ ಇಟ್ಕೋಬೇಕು ಅದನ್ನು ಹುಚ್ಚಾಟಿನ ತಂದೆ. ನೋಡ್ರಿ ಹಿಂಗೆ ನೋಡ್ತಾವ್ರಿ ಏನೋ ಹೇಳಕೈತಿ ನೀ ಹಿಂಗೆ ಅನ್ನಕತ್ತ ನಾ ಅದನ್ನ ರೌಂಡ ಹೊಡೆದ್ಬಿಡ್ತೀನಿ ಸೀದಾ. ರೌಂಡ್ ಆಗ್ಯಾವ ಎಲ್ಲ. ನೋಡ್ರಿ ಏನೋ ಶೇಪ್ ಮಾಡ್ತಂತ ಹಿಂಗೆ ಚಿಕ್ಕಿ ಚಿಕ್ಕಿ ಏನು ಆಟ ಆಡತ್ತೇನು ರಂಗೋಲಿ ಆಟ ಆಟ ಇಲ್ಲ ರೀ. ನೋಡ್ರಿ ಡಿಸೈನ್ ಯಾಕಂದ್ರೆ ಹಾಕಿದ್ರೆ ಮತ್ತೆ ಚಂದ ಬರಂಗಿಲ್ಲ. ಒಂದ್ಸಲ ಯಾವ ಡಿಸೈನ್ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಒಂದು ಲೈನ್ ಹಾಕೊಂಡಿದ್ದು ಫಸ್ಟ್. ಓಕೆ, ಇಲ್ಲಿಂದ ಯಾವ ಶೇಪ್ ಇದು? ಏನೋ ಒಂದು ಶೇಪ್ ಒಟ್ಟು ಚಂದ. ಮತ್ತು ಅವ್ರಿಗೆ ಪಾಪ ಯಾವ ಶೇಪ್ ತಿಳ್ಕೊಬೇಕು ಅವರು. ಇದು ಎಡಕ್ಕೆ ಬಲಕ್ಕೆ ಶೇಪ್ ರೀ ಅದು.
ಹೊಸ ಶೇಪ್ ನಾಮಕರಣ ಮಾಡಿದ್ರು ನೋಡ್ರಿ. ಎಡಕ್ಕೆ ಬಲಕ್ಕೆ ಶೇಪ್ ಇದು. ಎಡಕ್ಕೆ ಬಲಕ್ಕೆ ಏನು ಎಲ್ಲಿ ಕೂಡಿಸಿದಿ? ಇದನ್ನ ಇದೇನು ನಮ್ದು ಇದು ಆರ್ಮೋಲ್ ಇಲ್ಲಿ ಲಾಸ್ಟ್ ಇದು ಲೈನ್ ಇರ್ತೈತಲ್ರಿ, ಇಲ್ಲಿ ಒಂದು ಫಸ್ಟ್ ಲೈನ್ ಹಾಕೋಬೇಕು. ಇಲ್ಲಿ ಸೆಂಟ್ರಿಗೆ ಬರ್ತೈತೆ ಇಲ್ಲಿಗೆ, ಇಲ್ಲಿಂದ ಬಂದು ಈ ಕಡೆ ಹೊರಗಡೆ ಬಂದು ಹೊಲಿಸ್ಕೋಬೇಕು ನೋಡ್ರಿ. ಹೊಲ್ಸ್ಕೊಂಡೇನಿ ಸೀದಾ ಕುಂತಿಲ್ಲ, ಹೊಲಿಸ್ಕೊಂಡೀನಿ. ಇದು ಶೇಪು ಕಟ್ಟಿಂಗ್ ತೋರಿಸ್ತೀನಿ ಹೆಂಗೆ ಬಂದೈತೆ ಅಂತ ಹೇಳಿ. ಈಗ ಇಷ್ಟ ಆಯ್ತು ನೋಡ್ರಿ. ಇದು ವಿ ಆಯ್ತು, ವಿ ಶೇಪ್. ವಿ ಅಲ್ಲ, ನಿಮ್ಗೆ ವಿ ಅಂದ್ರೆ ಆಯ್ತು. ಕಟ್ ಮಾಡಿದೆ. ಕಣ್ಣು ಮುಚ್ಚಿ ಕಟ್ ಮಾಡೋಣ. ಹೆಂಗೆ ಕಟ್ ಮಾಡ್ತೀನಿ? ನನಗೆ ಬ್ಲೌಸ್ ಹಾಕೋಬೇಕಂತ ಆಸೆ. ಕಣ್ಣು ಮುಚ್ಚಿ ಕಟ್ ಮಾಡು. ನೀ ಟೇಲರ್ ಹೌದಿಲ್ಲ? ನೀ ಫ್ಯಾಷನ್ ಟೇಲರ್ ನಾರ್ಮಲ್ ಟೇಲರ್? ನೀ ಫ್ಯಾಷನ್ ಟೇಲರ್ ಅಲ್ಲ? ನಿಮ್ಮ ಕಣ್ಣು ಮುಚ್ಚಿ ಯಾವ ಕಲಿಯಾಗಿ ಯಾವ ಕಟ್ ಮಾಡಾಕಿ? ನೀ ದೇವ್ರ ಯಾವಾಗ ನಮ್ಮ ಕಣ್ಣು ಮುಚ್ಚಿದಾಗ ಕಾಣಿಸ್ತೈತಿ ನೋಡಿ ಎಲ್ಲ. ಅವಾಗ ನಾನು ಕಣ್ಣು ಮುಚ್ಚಿದಾಗ ಎಲ್ಲ ಕಾಣಿಸ್ಬೇಕು ನನಗೆ. ಶರಣು ನೀ ಕಣ್ಣು ಮುಚ್ಚಿ ಏನಾರ ಕಟ್ ಮಾಡಿ ತಿಳ್ಕೊನಿ ಎಲ್ಲ ಮಂದಿ ನಿನ್ನ ಕಡೆನ ಬರತ್ತೆ ನೋಡಿ. ಶರಣು ಅಯ್ಯೋ ಅಕ್ಕ ಕಣ್ಣು ಮುಚ್ಚಿ ಹೊಲಿತಾಳಲ್ಲ. ಯಾವ ಶೇಪ್ ಇದೆ ಇದು? ಗಪ್ಪ ಎದ್ರ ಶೇಪ್ ಅಂದ್ರೆ ಇದು? ಗಡಿಗೆ ಮ್ಯಾಗಿನ ಬಾಯಿ. ಹೆಂಗದ ಮಾತಾಡೋದು? ಅಡಕಿ ಕುಣ್ಸ ನಾನೊಂದು ನೋಡ್ರಿ. ನಂದ ರೆಡಿ ಬ್ಲೌಸ್ ಬಂದ್ಬಿಟ್ಟು ಇಷ್ಟ ಐತಿ. ಇಲ್ಲಿಗೊಂದು ಮಾರ್ಕ್ ಹಾಕೋಬೇಕು. ಎಪ್ಪೋ ಮುರಿದ್ ನಮ್ದಿದು. ಏನ್ ಮುರಿದ? ಅಲ್ವಾ ಮುರಿದು. ಇದೇನೈತ್ರಿ ಎಕ್ಸ್ಟ್ರಾ ಬಟ್ಟೆ. ಇದು ಎಕ್ಸ್ಟ್ರಾ ಇದನ್ನ ವಾಪಸ್ ಇಲ್ಲಿಗೆ ಫಸ್ಟ್ ಮೇನ್ ಕ್ಲಾತ್ ಇಟ್ಕೊಂಡು ಬಂದು ಹೊಲಿಗೆ ಹಾಕೊಂಡ, ಆಮೇಲೆ ಇದನ್ನ ಇಲ್ಲಿ ಹೊಳಸ್ಕೊಂಡ್ರ ಇವ್ರು ಮಾಡ್ಕೊಂಡಾರ ನೋಡಿ. ಹಿಂಗ್ ನೀಟಾಗ ಶೇಪ್ ಬರ್ತೈತಿ. ಹೆಂಗ್ ಶೇಪ್ ಬರ್ತೈತಿ? ಇಲ್ಲಿ ನೋಡ್ರಿ, ಇದನ್ನ ಹಿಂಗ್ ಹೊಳಸ್ಕೊಂಡಾರ ಹಿಂಗ್ ನೀಟಾಗ ಈ ತರ ಶೇಪ್ ಬರ್ತೈತಿ. ವೆರಿ ನೈಸ್. ಈಗ ಇಷ್ಟ ಆಯ್ತು. ಇದು ಈಗ ಒಂದು ಲೈನ್ ಡೈರೆಕ್ಟ್ ಆಗಿ ಹಾಕೊಂಡ್ಬಿಡೋದು. ನಿನ್ನ ಎದುರಿಗೆನ ಹಾಕೊಂಡ್ಬರ್ತೇನೆ ನೋಡ್ರಿ. ಅವ್ರು ಹಿಂದೆ ಹಾಕೊಂಡ್ರೆ ಗೊತ್ತಾಗತ್ತೆ ಅವ್ರಿಗೆ? ನನ್ನಂತವ್ರು ಇದ್ರ ಅಂದ್ರೆ ಮುಗಿದು ಹೋಗ್ತು ನೋಡಿ. ಆದಂಗೆ ಜಂಪರ್ ಆದಂಗ ಇದಾದಂಗ. ಈಗ ಮೇನ ಇನ್ನ ಇದ್ರೊಳಗೆ ಒಂದು ಏನು ಉಳಿಸಿನಂದ್ರ ಏನು ಉಳಿಸಿಲ್ಲ. ನಿಮ್ಗೆ ಗೊತ್ತಾನ ಅದ್ರ? ಹೇಳ. ಈಗ ನೋಡ್ರಿ ಡಾಚ್ ಹಿಡಿದು. ಡಾಚ್ ಅಂತ ನಾವು ಅಂತೀವಿ, ನಿಮ್ ಕಡೆ ಏನಂತ ಇರ್ಬೇಕಲ್ಲ. ಡಾಚ್ ಅಂತ ತೋರಿಸ್ಬಿಡ್ತೇನೆ. ಡಚ್ಚರ್ ಅವ್ರು ಡಚ್ಚರ್ ಡಾಚ್. ಸುಮ್ಮನಿರಪ್ಪ ನೀನು. ಈ ತರ ಶೇಪ್ ಸುಮ್ಮನೆ ಇರ್ರಿ ಯಜಮಾನ್ರಿ ನೀನು ಅಂದ್ಬಿಟ್ಟು ಬಿಡೋದಿಲ್ಲ. ಅನ್ನು ಸುಮ್ಮನಿರ್ರಿ ಯಜಮಾನ್ರಿ ನೀವು. ಸುಮ್ಮನಿರ್ರಿ ಸೈನಿಕ್ರಿ. ಸುಮ್ಮನಿರ್ರಿ ಸೈನಿಕ್ರೆ. ಸುಮ್ಮನಿರ್ರಿ. ನೋಡ್ರಿ ಭಾಳ ಈಸಿ ಮೆಥಡ್ ಒಳಗೆ ಹೇಳ್ಬೇಕಂದ್ರ ಈ ತರ ಇಲ್ಲಿ ಕರೆಕ್ಟ್ ಆಗಿ ಸೆಂಟ್ರ್ ಒಳಗೆ ಹಿಡಿದು ಈ ತರ ಮಡ್ಚ್ಕೋಬೇಕು. ಫಸ್ಟ್ ಒಂಚೂರು ಮಡಚ್ಕೊಂಡು ಇಲ್ಲಿಂದ 2ವರೆಗೆ ಹಾಕೋಬೇಕು ನೋಡಿ. ಭಾಳ ಅಂದ್ರೆ ಭಾಳ ಈಸಿ. ನನಗೆ ಅನ್ಸಿದ್ದು ಭಾಳ ಈಸಿ ಮೆಥಡ್. ಯಾಕಂದ್ರೆ ಇಲ್ಲಿಂದ 2 ಹಾಕೋ 3 ಹಾಕೋ ಅನ್ನೋಕ್ಕಿಂತ ನೋಡ್ರಿ ಇಲ್ಲಿಂದ 2ವರೆಗೆ ಒಂದು ಮಾರ್ಕ್ ಹಾಕೋಬೇಕು. 2ವರೆಗೆ ಒಂದು ಮಾರ್ಕ್. ಇಲ್ಲಿಂದ ಅಂದ್ರೆ ಎಲ್ಲಿಂದ ತಿಳ್ಕೋಬೇಕು ಅವ್ರು? ಇಲ್ಲಿ ಕೆಳಗಿಂದ ರೀ. ಇಲ್ಲಿ ಕೆಳಗಿಂದ 2ವರೆಗೆ ಮಾರ್ಕ್ ಹಾಕೋಬೇಕು. ಇಲ್ಲಿಂದ ಅಂದ್ರೆ ಎಲ್ಲಿಂದ ಅಂದ್ರೆ ಕೆಳಗಿಂದ ನೋಡುದು. ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚು ಶೇಪ್ಗೆ ಕರೆಕ್ಟಾಗಿ ನೀಟಾಗಿ ಪರ್ಫೆಕ್ಟ್ ಫ್ರಂಟ್ ಶೇಪ್ ಬರ್ಬೇಕಂದ್ರೆ 1 ಇಂಚ್ ಸಣ್ಣ ಗುರಿ ಸ್ವಲ್ಪ. ಗುಡ್. ವಾವ್. ನಮ್ದು ಇದನ್ನ ಮಾಡೋದಾಗ ಮುರ್ದ ಬಿಡ್ತು. ವೆರಿ ನೈಸ್. ಇಲ್ಲಿ ಡಬ್ಲ್ಯೂ ಮಾಡ್ಬಿಟ್ಟಲ್ಲ ಇಲ್ಲಿ. ಇಷ್ಟೊಂದು ಇಲ್ಲಿಂದ 1 ಇಂಚಿಗೆ ಒಂದು ರೌಂಡ್ ಹಾಕೊಂಡು ಈ ರೌಂಡಿಂದ ಈ ಕಡೆ ಇದನ್ನೊಂದು ಈ ಕಡೆಯಿಂದ 2ವರೆ ಇಟ್ಕೋಬೇಕು ನೋಡ್ರಿ. ಡಚ್ ಇದ? ಇಲ್ಲೊಂದು ಡಚ್ ಡಿಚ್ಚಿನ ಹೇಳ ನನಗೆ. ಸುಮ್ಮನೆ ಇರ್ಬೇಕಂತ ಏನಾರ ಮಾತಾಡಲ್ಲಂತೆ ಮಾತಾಡ್ಬಿಟ್ಟು ನನ್ನ ಮುಖ ನೋಡ್ತಿ. ನೀ ಮೊದಲೇ ನೋಡಿ ಡಚ್ ಡಿಚ್ಚಿನವ್ರು. ಡಿಚ್ಚಿ ಡಿಚ್ಚಿ ಅದು ಡಚ್ ಅಲ್ಲ ಅಲ್ಲದು. ಈಗ ನಾನು ಮುಂದೆ ಬರಸ್ಲೇ ಬೇಡ. ಸುರು ಕರೋ ಈಗ ನೋಡ್ರಿ ಇವು ಡಾಚ್ ಹಿಡಿವು ಯಾರು ಎಷ್ಟೆಷ್ಟು ಇರ್ತಾವ ನೋಡ್ಕೊಂಡು ಹಾಕ್ಬೇಕು. ಒಬ್ಬೊಬ್ರು ಏನಿರ್ತಾವು ಒಂದಿಲ್ಲಿ ಆರ್ಮ್ ಮೂಲ ಹತ್ರ 2 ಇರ್ತಾವು. ಒಬ್ಬೊಬ್ರು ಏನ್ ಮಾಡ್ತಾರ ಡೈರೆಕ್ಟ್ ಆಗಿ ಇಲ್ಲಿಂದ ಒಂದು ಹೊರಗೆ ಹಾಕೊಂತಾರ. ಬಿಟ್ರೆ ಒಬ್ಬೊಬ್ರು 4 ಇರ್ತಾವ ಡೈರೆಕ್ಟ್. ಇಲ್ಲೊಂದು 4 ಇರ್ತಾವ್ರಿ. ಅವ್ರಿಗೆ ಬ್ಲೌಸ್ ಒಳಗ ಎಷ್ಟು ಇರ್ತಾವ ಅಷ್ಟು ನೋಡಿ ನೀವು ಹಾಕೋಬೇಕು. ನಾನು ಮೇನ ಇದನ್ನೊಂದು ಹಾಕೊಂಡಿರ್ತೀನಿ. ಹಾಕೊಂಡು ಇಲ್ಲ ಡಾಕ್ ಶೇಪ್ ಇನ್ನೊಂಚೂರು ಬರ್ಬೇಕಂದ್ರೆ ಇಲ್ಲೊಂದು ಸೈಡ್ ಹಾಕೊಂಡಿರ್ತೀನಿ.
ಚಂದ ಮಾಮಗೆ ಹಾದಿ ತೋರಿಸ್ಬಿಟ್ಟು ನೋಡ್ರಿ ಈಗ ಕರೆಕ್ಟಾಗಿ ಎರಡು ಹಾಕೊಂಡು ಹಿಡ್ಕೊಂಡಿ ನೋಡ್ರಿ. ಏನು ಹಿಡ್ಕೊಂಡು ಇಲ್ಲಿ ಕೈಯಾಗ ಚಾಪೀಸ್ ಹಿಡ್ಕೊಂಡು ಚಾಪೀಸ್ ಹಿಡ್ಕೊಂಡಿ ನೋಡ್ರಿ ನಾನು. ಇವಾಗ ಸ್ಲೀವ್ಸ್ ಕಟ್ ಮಾಡ್ತೇನೆ. ಸ್ಲೀವ್ಸ್ ಒಳಗೆ ಒಂಚೂರು ಇದನ್ನ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಬೇಕಾಗ್ತೈತಿ. ಇವಾಗ ಎಷ್ಟು ಐತೆ ಅಷ್ಟು ಕಟ್ ಮಾಡ್ಕೊತೀನಿ. ಇದು ನೋಡ್ರಿ ಇವಾಗ 2 ಲೇಯರ್ ಐತಿ. ಇದನ್ನ 4 ಲೇಯರ್ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿ ಮತ್ತೆ ನೀನು ಜಾಡಿಸ್ಬೇಕಂತ ಹೇಳಿಲ್ಲಲ್ಲ, ಹೇಳು. ಜಾಡಿಸಿದ್ರ ಬಟ್ಟೆ ನೀಟ್ ಆಗುತ್ತಾ, ಹಿಂಗ ಜಾಡಿಸ್ಬೇಕು. ಹೇಳ್ಬೇಕು ಪರ್ಟಿಕ್ಯುಲರ್ ಹೇಳ್ಬೇಕೆಲ್ಲಾನು. ಇದನ್ನ ಓಪನ್ ಸೈಡ್ ಈ ಕಡೆ ಹೊರಗಡೆ ಬರುವಂಗ್ ಮಾಡ್ಕೋಬೇಕು. ಓಕೆ, ಮಾಡ್ಕೊಳ್ರಿ. ನೀವು ಸುಮ್ಮನೆ ಮಟ್ಟ ಸುಮ್ಮನೆ ನೀನಲ್ಲ, ನೀವು ಸುಮ್ಮನೆ ಅದೇ ಇರ್ರಿ ನೀವು. ಈಗ ಇದು ನೋಡಿ, ಕ್ಲೋಸ್ ಸೈಡ್ ನಮ್ಮ ಕಡೆ ಇರಬೇಕು, ಓಪನ್ ಸೈಡ್ ಹೊರಗಡೆ ಇರಬೇಕು. ಓಕೆ, ಇವಾಗ ನಾನು ಇದನ್ನ ಅಳತೆ ಹಾಕ್ಬೇಕಂದ್ರೆ ನಾವು ಹೋಗಿ ನಾನು 100 ಇಂಚ್ ಬರ್ತದೆ. ಮತ್ತೊಮ್ಮ ನೋಡೋದು ಬನ್ನಿ. ಇವತ್ತವ ಅಮ್ಮ ಒಯ್ಯೋಡಿಲಿ, ಏಯ್ ಸ್ಮೈಲ್ ಕಡು. ನೋಡ್ರಿ ಯಾವುದೋ ಮತ್ತೊಂದು ಜಂಪರ್ ತೊಗೊಂಬಂದಾಳು ಬ್ಲೌಸ. ಅದು ಸೇಮ್ ಅದ್ರ ಟೈಪ್ ಐತಲ್ಲ ಇದು. ನೆಕ್ ಇದು ಡೆಲ್ಲ ಹೊಲ್ಸಿದ್ದೆ ಒಬ್ರು ಮಹಾರಾಷ್ಟ್ರದವ್ರ ಅಕ್ಕನ ಕಡೆ. ಇದು ನಮ್ಮ ಅಕ್ಕನ ಕಡೆ ಹೊಲ್ಸಿನಿ. ಯಾಕಿನೂ ಅದನ್ನ ಇಟ್ಟಾಳ ಪಂಚ್ ಕೊಡು, ಇದು ಅದ ಪಂಚ್ ಕೊಡು. ಪಂಚ್ ಕೂಡಿ 2 ಪಂಚ್ ಆಗ್ತಾವ. ಪಂಚ್ ಕೂಡಿ ಡಿಂಚ್ ಆಗ್ತಾವ. ಇವಾಗ ನೋಡ್ರಿ ಸ್ಲೀವ್ಸ ಉದ್ದ ಎಷ್ಟೈತಿ ತಗೋಬೇಕು. ಫಸ್ಟ್ ಉದ್ದ ಎಷ್ಟು ನಿಮ್ಮ ಸ್ಲೀವ್ಸಿನ ಉದ್ದ. ಒಂದ್ ಮಾತು ಕೇಳ್ತೇನೆ ನಾನು. ಈಗ ಮನುಷ್ಯರ ಇಲ್ರಿ ನಮ್ದು ಇದನ್ನ ಈಗ ಉಟ್ಕೊಂಡ್ ಬಂದಿದ ನೀವು ತೋರಿ ತಂದ್ರ ಅವ್ರನ್ನ ಹಿಂಗ ಮನೆಗಿಸಿ ಕುಂದ್ರಿಸಿ ಜಗ ಮಾಡಿದ್ರೆ ಜಸ್ಟ್ ಫಾರ್ ಫನ್ ರೀ, ಫನ್ ಕಾಮಿಡಿಗೋಸ್ಕರ ಮಾಡಿದ. ಡೋಂಟ್ ಟೇಕ್ ಸೀರಿಯಸ್. ಓಕೆ, ಇಲ್ಲ ನೀವು ಹಿಡಿತೀರಿಲ್ಲ. ಟೋಟಲ್ ರೆಡಿ 11.2 ಐತಿ. ನಾನು ತಗೋತೀನಿ 11.5 ಮೇಲ್ ತಗೋತೀನಿ 1 ಪಾಯಿಂಟ್. ಯಾಕಂದ್ರೆ ಇದೊಂಚೂರು ಇಲ್ಲಿ ಗಿಡ್ಡ ಆಗ್ತೈತ್ರಿ, ಇನ್ನೊಂಚೂರು ಬರ್ಬೇಕಂತ ಹೇಳಿ 11.5 ತಗೋತೀನಿ. 11.5ಗೆ ಒಂದು ಮಾರ್ಕನ್ನ ಹಾಕೊಂತೀನಿ. ಇದನ್ನ ಮೇನ ಈ ಕಡೆ 11.5ಗೆ ಮಾರ್ಕ್ ಹಾಕೋತೀನಿ. ಇವಾಗ ಎಷ್ಟಿದೆ ರೆಡಿ ಬಂದ್ಬಿಟ್ಟ 5.5 ಐತ್ರಿದ ನೋಡ್ರಿ. ರೆಡಿ 5.5 ಐತಿ. 2 ಇಂಚ ಮಾರ್ಜಿನ್ ಎಕ್ಸ್ಟ್ರಾ ಇಲ್ಲಿಗೈತಿ. ಇದು ಎಷ್ಟೈತಿ ನೋಡ್ಕೊಳ್ಳೋಣ. ಅಂದಾಜು 10.2 ಏನೋ ಬರುತ್ತಿದ್ದು ನಂದು ರೆಡಿ. ಈ ಥರ ಮಾರ್ಕ್ ಹಾಕೊಂಡು ಇದ್ರೊಳಗೆ ಕರೆಕ್ಟ್ 9 ಬಂದೈತಿ. ಇದ್ರೊಳಗೆ 10.2 ಐತಿ. 10ಗೂ ಮೋಸ ಮಾಡಬೇಡ, ನೀವು 9ಗೂ ಮೋಸ ಮಾಡಲ್ಲ. ನೀವು 11 ಎರಡು ಬರಂಗಿಲ್ಲ. ನೀವು ಕೆಳಗಿನೊಂದು ಮಾರ್ಕ್ ಹಾಕೊಳ್ಳೋದು. ಕೆಳಗೆ ಎಷ್ಟೈತಿ ಅಂತ ಹೇಳಿ ಮಾಲಿನ್ಪುರ ಕೆಳಗಿಂದು ರೆಡಿ 8.7 ಐತ್ರಿ. ಇದು 8.5 ಮ್ಯಾಗ 2 ಪಾಯಿಂಟ್ ಐತಿ. ಇದನ್ನ 9 ಇಟ್ಕೋತೀನಿ ನಾನು. ನೋಡ್ರಿ ಕರೆಕ್ಟ್ ಇಲ್ಲಿಂದ 9ಕ್ಕೆ ಒಂದು ಮಾರ್ಕ್ ಹಾಕೋತೀನಿ. ನನ್ನ ಚಾಪೀಸ್ ಒಡೆದು ಉದ್ರಾಕ್ ಹೊಂದೈತ್ರಿ ಎಲ್ಲ. ಇವಾಗ ಶೇಪ್ ಹಾಕೋಬೇಕಂದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ, ಡೈರೆಕ್ಟ ಬ್ಲೌಸನ್ನು ಎಷ್ಟು ಇಟ್ಕೊಂಡು ಶೇಪ್ ಹಾಕೊಂತಾರ. ನೀನೇನು ಮಾಡ್ತಿದ್ದೀಯಾ? ನಾನು ಹಂಗೆ ಮಾಡ್ತೀನಿ ರೀ. ಅದನ್ನ ಹೇಳಲ್ಲ, ಮಂದಿ ಹೆಗ್ಗೈತಿ. ಅವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ನೀನು ಹಂಗೆ ಮಾಡ್ತೀವಿ. ಮತ್ತು ಅವ್ರಿಗೆ ನಿಮ್ಗೆ ಏನು ಮಾಡ್ಲಿಕ್ಕಂದ್ರೆ ನೋಡಿ ಹೇಳ್ತೀನಿ ಹೇಳು, ಭಾಳ ಈಸಿವೇ. ಇದನ್ನ ಇನ್ನೊಂದು ಲೇಯರ ಹಿಂಗೆ ಫೋಲ್ಡ್ ಮಾಡಿ ಇಲ್ಲೊಂಚೂರ ಹಿಂಗೆ ಉಗುರ್ಲೆ ಒತ್ಕೋಬೇಕು. ಒತ್ಕೊಂಡಾಗ ಇದು ಇಲ್ಲಿಗೆನ ಅರ್ಧ ಬಂತು ನಂದು. ಇದರ ಅರ್ಧ ನಾವು ಇಲ್ಲಿ ಮಾಡ್ಕೋಬೇಕು. ಸ್ಮಾರ್ಟ್ ವರ್ಕ್ ಭಾಳ ಈಸಿ ಒಳಗೆ. ನೋಡ್ರಿ ಇಲ್ಲಿಗೆ ಬಂತು. ಏನು ಮಾಡಬೇಕು, ಇಲ್ಲಿಂದ ಹಿಂಗೆ ಸ್ಟ್ರೇಟ್ ಬರಬೇಕು. ಇಲ್ಲಿಂದ ಹಿಂಗೆ ಸ್ಟ್ರೇಟ್ ಬಂದು ಇಲ್ಲಿ ಬಂದು ಹಿಂಗೆ ಕೆಳಗೆ ಡೌನ್ ತಗೋಬೇಕು. ಹಿಂಗೆ ಡೌನ್ ತಗೊಂಡು ಇಲ್ಲಿ ಬಂದು ಈ ಥರ ಜಾಯಿನ್ ಮಾಡಬೇಕು. ಹಿಂಗೆ ತಗೊಂಡ್ರೆ ನೀಟಾಗಿನೂ ಬರ್ತೈತಿ. ಬೇಡ ಅಂದ್ರೆ ನಿಮ್ಗೆ ಅಳತಿ ಬ್ಲೌಸ್ ಇಟ್ಕೊಂಡು ಕಟ್ ಮಾಡ್ಬೋದು. ವೆರಿ ನೈಸ್. ಮತ್ತೆ ಮೊದಲೇ ಎಷ್ಟು ಮಾಡ್ಬೇಕಲ್ಲ ಮಂದಿ ನೀ ಏನಂದಿ, ಮಂದಿ ಹಂಗೆ ಮಾಡ್ತಾರ ಮಂದಿ ಹಿಂಗೆ ಮಾಡ್ತಾರ ಅಂತ ಹೇಳಿ ನೀನು ಹಂಗ ಮಾಡಕತ್ತಿ. ನಾನು ಹಂಗೆ ಮಾಡ್ತೀನಿ ಅಂತಲ್ಲ, ಹಂಗೆ ಇಟ್ಕೊಂಡು ಕಟ್ ಮಾಡ್ಕೋತಾರ. ಒಬ್ಬೊಬ್ರು ಏನು ಮಾಡ್ತಾರ, ಬೇಬಿ ಈ ಮಾತಲ್ಲ ನನ್ ಮುಂದೆ ಬೇಡ ಬೇಬಿ. ಓಕೆ
ಬೇರೆಯವ್ರು ಏನ್ ಮಾಡ್ತಾರ ಈ ತರ ಇಡ್ತಾರ ಡೈರೆಕ್ಟ್ ಈ ತರ ಇಟ್ಟು ಇಲ್ಲಿ ಹಿಂಗ್ ಇಟ್ಕೊಂಡು ಹಿಂಗೆ ಎತ್ತಿ ಎತ್ತಿ ಶೇಪ್ ಹಾಕೊಂತ ಬರ್ತಾರ ಹಿಂಗ ಬಟ್ ಹಂಗ ಹಾಕಿದ್ರು ಚಲೋ ಬರ್ತೈತಿ ಹೌದಾ ನೀ ಹೇಳಿದ್ಮೆಲ್ಲ ಬರುತ್ತೆ ಅಮ್ಮ ಮುಗಿತು ಹೇಳ ಫೈನಲ್ ರೆಡಿ ಇಲ್ಲಿಂದ ಆಕ್ಚುಲಿ ಇದು ಹಿಂಗ್ ಬರ್ಬೇಕು ಶೇಪ್ 10:30 ಅಂದ್ರೆ ಇಷ್ಟು ನಾನು ಎಕ್ಸ್ಟ್ರಾ ಬಟ್ಟೆ ಹಚ್ಕೋಬೇಕು ಅಟ್ಯಾಚ್ ಮಾಡ್ಕೋಬೇಕು ನಾನು ಆಮೇಲೆ ಹೊಲಿಯುವಾಗ ಅಟ್ಯಾಚ್ ಮಾಡ್ಕೊತೀನಿ ಈ ಸದ್ಯಕ್ಕೆ ಇಷ್ಟ ಟೈಪ್ ಮಾಡಿ ಅಟ್ಯಾಚ್ ಮಾಡ್ಕೊ ನೀನು ಓಕೆ ಈ ಸ್ಲೀವ್ಸ್ ಅನ್ನ ಕಟ್ ಮಾಡೋಣ ಕಟ್ ಮಾಡಿದ್ಯಾ ಇದೇನಾ ಮತ್ತೆ 4-4 ಲೈನ್ ಬಂದವಲ್ಲ ಇಲ್ಲಿ ಇದು ಬ್ಯಾಕ್ ಪಾರ್ಟ್ ಈ ತರ ಬ್ಯಾಕ್ ಶೋಲ್ಡರ್ದು ಇದು ಫ್ರಂಟ್ ಈ ತರ ಶೇಪ್ ಹಾಕೊಂಡಿನಿ ಇದನ್ನ ಫ್ರಂಟ್ ಅಂಡ್ ಇವಾಗ ಕಟ್ ಮಾಡ್ಕೊಳ್ಳೋದು ಫಿಲ್ ಇನ್ ದ ಬ್ಲಾಂಕ್ಸ್ ಅದಕ್ಕೆ ಯಾವ್ದಾರ ಕಲರ್ ತುಂಬಿಡೋದು ಮುಚ್ಚಿಬಿಡೋದು ಮಸ್ತ್ ಕಾಣುತ್ತೆ ಡೈರೆಕ್ಟ್ ಇವಾಗ ಕಟ್ಟಿಂಗ್ ಇವ್ರು ಬಿಟ್ರೆ ಹಿಂಗ ಮಾತಾಡ್ತಾರ ನೋಡ್ರಿ ವಿಡಿಯೋ ಭಾಳ ಲೆಂತಿ ಆಗುತ್ತೆ ಲೆಂತ್ ಆದ್ರೆ ಯಾರು ನೋಡಂಗಿಲ್ಲ ಜಲ್ದಿ ಯಾರು ಲೆಂತ್ ಆದ್ರೆ ಯಾರು ನೋಡು ವಿಡಿಯೋ ಲೆಂತ್ ಆಗ್ತೈತೆ ಅನ್ನೋದು ಇಂಪಾರ್ಟೆಂಟ್ ಇರಂಗಿಲ್ಲ ಅದ್ರಾಗ ಏನ್ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಇರ್ತೈತಿ ಹೌದಾ ಫಸ್ಟ್ ಟೈಮ್ ಬ್ಲೌಸ್ ಕಟ್ಟಿಂಗ್ ತೋರ್ಸಕತ್ತೀನ್ರಿ ಇದ್ರೊಳಗ ಇನ್ನು ಪಾಪ ಅವ್ರು ಯಾರೋ ಲಕ್ಷ್ಮಿನೋ ಯಾರೋ ಸಿಸ್ಟರ್ ನಾ US ಕೂತ್ ನೋಡತ್ ಅಂತ ಹೇಳ್ತಾರ ಮತ್ತೆ ನಾವು ಲೆಂತ್ ಮಾಡಿ ಅವ್ರಿಗೆ ಮನೋರಂಜನೆ ಕೊಡ್ಲಿಕ್ಕೆ ಹೆಂಗ ಇವಾಗ ಇಷ್ಟ ಆಯ್ತು ಈಗ ನಾನು ಏನ್ ಮಾಡ್ತೀನಿ ಇದ್ರೊಳಗ 2 ಇಂಚು ಅಂದಾಜ್ ಇದೇನಿದು ವಾಟ್ ಇಸ್ ದಿಸ್ ಇದು ಕಾಳಜಿ ಮಾಡ್ಕೊಳ್ಳೋದು ಅಂದ್ರ ಉಕ್ಸ್ ಪಟ್ಟಿ ಕಾಳಜಿ ಮಾಡ್ಕೊಳ್ಳೋದು ಸುಮ್ಮಿರೋ ಮರೆ ಕಂಪ್ಲೀಟ್ ಹೇಳಕ್ ಬಿಡು ಕಾಳಜಿನೋ ಏನದು ಕಾಳಜಿ ಎಲ್ಲ ಒಂದು ಉಕ್ಸ್ ಪಟ್ಟಿ ಮಾಡ್ಕೊಳಕ ಒಂದು ಈ ಕಡೆ ಕಾಳಜಿ ಪಟ್ಟಿ ಮಾಡ್ಕೊಳಕ ಕಾಳಜಿ ಅಂತಾರೆ ಇದು ಕಾಳಜಿ ಇದಕ್ಕೊಂದು ಒಂದು ಇದಕ್ಕ ಇಲ್ಲಿ ಕಟ್ ಮಾಡ್ಕೊತೀನಿ ನೀ ನಿಧಾನ ಅವ್ರಿಗೆ ಕಂಪ್ಯೂಸ್ ಆಗ್ಬಿಡುತ್ತೆ ಇದ್ರೊಳಗ ಒಂದ್ ಕಟ್ ಮಾಡ್ಕೊಂತೀನಿ ನೀನು ಮಾತಾಡೋದ್ರದಾಗ ನಾನು ಯಾವ್ದಾರ ಬ್ಯಾಕ್ ಫ್ರಂಟ್ ಹೋಗಿ ಕಟ್ ಮಾಡ್ಕೊಂತೀನಿ ಆಯ್ತು ಬಿಡು ಆ ಕಡೆ ಕಡೆ ಅಚ್ಚ ಮನಿಪ್ಪೋ ಅಂತೇಳಿ ಇದ್ರಾಗ ಒಂದ ಕಟ್ ಮಾಡ್ಕೊಂತೀನಿ ನೋಡ್ರಿ ಮಾಡ್ಕೊಂಡ್ಬಿಡ್ರಿ ಬಾಸ್ ಮುಗಿತ್ ತಿಳಿತಂಗಿಟ್ರಿ ಮ್ಯಾಲ ಅಯ್ಯೋ ನೋಡ್ರಿ 1-2-3 ಇಂಚಿನಷ್ಟು ಕಟ್ ಮಾಡ್ಕೊಂತೀನಿ ನಾನು ಅಂದಾಜ್ ಕಟ್ ಮಾಡ್ಕೊತೀನಿ ನೀವು ಏನಿಲ್ಲ ಅದು 3 ಇಂಚ್ ತಗೋಬೇಕು ನಂದು ಸುಲಭ ವಿಧಾನ ಇದೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಟಿಚಿಂಗ್ ಅಲ್ಲಿ ಇನ್ನೂ ಸುಲಭವಾಗಿ ತೋರಿಸಿಕೊಡುತ್ತೇನೆ ನಾನು ಇವಳು ಶಾರ್ಟ್ಕಟ್ ಹೆಣ್ಮಗಳಾಳ್ರಿ ಶಾರ್ಟ್ಕಟ್ ಹುಡುಕ್ತಾಳೆ ಏನ್ ಮಾಡಿ ನಾನು ಹೇಳ್ಬೇಕಂದ್ರ ನಾನ್ ಕಲ್ತಿದ್ದು ಜಸ್ಟ್ 1 ತಿಂಗಳ ಮ್ಯಾಗ ಒಂದ್ 8-10 ದಿವಸ ಅಷ್ಟ ಹೋಗಿನ್ರಿ ನಾನು ಅದ್ರೊಳಗನ ಬಂದು ನಾನ್ ಮತ್ ಮಷಿನ್ ತಗೊಂಡು ಅಷ್ಟು ಕಾನ್ಫಿಡೆಂಟ್ ಮೇಲೆ ಮಿಷಿನ್ ತಂದಿಲ್ರಿ ನಾನು ಹಿಂಗ್ ಹೋಯ್ತೇವೆ ಯಾಕಂದ್ರೆ ಆಕಿನ ಮೇಲೆ ಟ್ರಸ್ಟ್ ಭಾಳ ಐತಿ ನನ್ನ ಭರವಸೆ ಇಷ್ಟ ಇದೈತಿ ನೋಡ್ರಿ ಇವೆರಡು ಕಾಜಿ ಪಟ್ಟಿ ಉಕ್ಸ್ ಪಟ್ಟಿ ಇದು ಸ್ಲೀವ್ಸ್ ಇದು ಕ್ರಾಸ್ ಪಟ್ಟಿ ಇದು ಫ್ರಂಟ್ ಇದು ಬ್ಯಾಕ್ ಇವೆಲ್ಲ ಆದ್ಮೇಲೆ ನಾನು ಮೇನ್ ಕ್ಲಾತ್ ಇಟ್ಕೊಂಡ ಕಟ್ ಮಾಡ್ಕೊಂಡ ಡೈರೆಕ್ಟ್ ನಿಮ್ಗೆ ಸ್ಟಿಚಿಂಗ್ ವಿಡಿಯೋ ತೋರಿಸ್ತೀನಿ ಮುಗಿತಾ ಇದೆಲ್ಲ ಕಟಿಂಗ್ ಇದನ್ನೆಲ್ಲ ಗಂಟು ಮುಟ್ಟೆ ಕಟ್ಟೋಮು ನೀನು ಇದನ್ನು ಹೇಗೆ ಕಟ್ಟಬೇಕೆಂದು ತೋರಿಸಿದಿಲ್ಲವೇ ಮುಗಿದ ನಂತರ ಇಲ್ಲ ನಾನು ಇನ್ನ ಮೇನ್ ಕ್ಲಾತ್ ಕಟ್ ಮಾಡ್ಕೋಬೇಕು ನಾನು ಆಮೇಲೆ ಕಟ್ ಮಾಡ್ಕೊಂತೀನಿ ಅದನ್ನ ಇದರಲ್ಲಿ ತೋರಿಸೋದಿಲ್ಲವೇ ಅದನ್ನ ಇದರಲ್ಲಿ ತೋರಿಸ್ತೀನಿ ಅದು ಲೇಟ್ ಆಗುತ್ತೆ ಬೇಕಂದ್ರೆ ತೋರಿಸ್ತೀನಿ ಇದ್ರ ಸೇಮ್ ಅಲ್ಲ ಅದು ಇದನ್ನ ಇಟ್ಕೊಂಡು ಡೈರೆಕ್ಟ್ ಇದ್ರೊಳಗೆ ಕಟ್ ಮಾಡ್ಬೋದು ಆಯ್ತು ಇದ್ರ ಸೇಮ್ ಇರುತ್ತಂದ್ರೆ ಅದನ್ನ ತೋರ್ಸಂಗಿರತ್ತ ಅದು ನಿಮಗೆ ಆಲ್ಮೋಸ್ಟ್ ಯಾರು ಹೊಲಿಬೇಕಂದಿರ್ತೀರಿ ಗೊತ್ತಿರುತ್ತೆ ಅಕ್ಕ ಮೇನ್ ಕ್ಲಾತ್ ಕಟ್ ಮಾಡಿ ತೋರಿಸ್ರಿ ಅಸ್ತರ್ನು ಕಟ್ ಮಾಡಿ ತೋರಿಸ್ರಿ ಎರಡು ತೋರ್ಸಂದ್ರ ನೆಕ್ಸ್ಟ್ ವಿಡಿಯೋದಾಗ ಏನ್ ಮಾಡ್ತೀನಿ ಎರಡು ಕಟ್ ಮಾಡಿ ತೋರಿಸ್ತೀನಿ ಓಕೆ ಈ ವಿಡಿಯೋದಾಗ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ನೋಡಿ ಮುಂದಿನ ವಿಧಾನ ತೋರಿಸ್ತಾಳ್ರಿ ಅಕಸ್ಮಾತ್ ನೀವೆಲ್ಲರ ಅದನ್ನ ತೋರಿಸೋದು ಬೇಡ ಅಂದ್ರೆ ಡೈರೆಕ್ಟ್ ಆಗಿ ಯಾರ ಮಾತು ಕೇಳಿದ್ರೆ ಸುಮ್ಮನೆ ಹೊಲ್ಯಾಕ ಕೂತ್ ಬಿಡ್ತಾಳ್ರಿ ಚೇರ್ ಖಾಲಿ ಇದಾವ ಇಲ್ಲಿ ಈ ಚೇರ್ ಮ್ಯಾಲ ಒಂದು ತೆಲುಗು ಹಾಕೊಂಡು 2 ಚೇರ್ ಮೇಲೆ ಒಂದು ತೆಲುಗು ಹಾಕೊಂಡು ಕುಂದಿರ್ತಾಳ ಗಿಡ್ಡವ್ರು ನೋಡ್ರಿ ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಇಟ್ಕೋಬೇಕು ಇದು ಎಕ್ಸ್ಟ್ರಾ ಬಟ್ಟಿ ನಾನು ಡೈರೆಕ್ಟ್ ಆಗಿ ಏನ್ ಮಾಡ್ತೀನಿ ಮೇನ್ ಕ್ಲಾತ್ ಅನ್ನ ಹೊಳಿಸಿ ತಗೋತೀನಿ ಒಬ್ಬೊಬ್ರು ಏನ್ ಮಾಡ್ತಾರ ಈ ತರ ಸೈಡ್ ಪೈಪಿಂಗ್ ಮಾಡ್ಬೇಕಂದ್ರೆ ಈ ಬಟ್ಟೆ ಏನ್ ಉಳಿದೈತಲ್ಲ ಇದ್ರೊಳಗ ಪೈಪಿಂಗ್ ಗೆ ಕಟ್ ಮಾಡ್ಕೊಂತಾರ ಯಾರಿಗನ ಪೈಪಿಂಗ್ ಬೇಕಂತಂದ್ರ ಪೈಪಿಂಗ್ ಮೀನ್ಸ್ ಗೋಟ್ ಅಂತ ನಮ್ಮ ಕಡೆ ಇದು ಗೋಟ್ ಕಟ್ಟಿ ಚಂದದ ಗೋಟ್ ಕಟ್ಬೇಕಂತಾರ ಇದು ನಾನು ನಿಜ ಹೇಳ್ಬೇಕಂದ್ರೆ ನನಗೂ ಬರೇ ಬಟ್ಟಿಲೆ ಗೋಟು ಪರ್ಫೆಕ್ಟ್ ಆಗಿ ಬರಲ್ಲ ಸುಳ್ಳಾಗಿ ಹೇಳ್ಬೇಕು ನಾನು ಅದು ಗೋಟದ ದಾರ ತಗೊಂಡಿದ್ದೀನಿ ಅದು ಪೈಪಿಂಗದ್ದು ಅದ್ರಲ್ಲೇನ ಡೈರೆಕ್ಟ್ ಹಾಕಿರ್ತೀನಿ ಯಾರಿಗನ ಪೈಪಿಂಗದ್ದು ಬೇಕಂದ್ರೆ ಅದಷ್ಟ ಬೇಕಂದ್ರೆ ಅದನ್ನಷ್ಟ ತೋರಿಸ್ತೀನಿ ರೀ ಇಲ್ಲ ನೆಕ್ಸ್ಟ್ ವಿಡಿಯೋದ ಬ್ಲೌಸ್ ವಿತ್ ಬ್ಲೌಸ್ ಅಂತ ಅದನ್ನ ತೋರಿಸ್ತೀನಿ ಫಸ್ಟು ಈ ವಿಡಿಯೋ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಕಮೆಂಟ್ ಮಾಡಿ ಇಲ್ಲಕ್ಕ ನಮ್ಗೆ ಇದ್ರದ್ದು ಅರ್ಥ ಆಯಿತು ನೀವು ಈ ಥರ ಇನ್ನೂ ಬ್ಲೌಸಿದ್ದು ಏನಾದ್ರು ಸ್ಟಿಚಿಂಗ್ ತೋರಿಸ್ರಿ ಅಂತಂದ್ರೆ ನಡು ಗ್ಯಾಪ್ ಒಳಗೆ ಸ್ಟಿಚಿಂಗ್ ವಿಡಿಯೋ ತೋರಿಸ್ತೀನಿ ರೀ ನಾನು ಈಗ ನಿಮಿಷಲ್ಲ ನೀನು ಮುಗಿತಿಲ್ಲ ನೋಡ್ರಿ ಈಕೆ ಕಟಿಂಗ್ ಮಾಡಿಸೋದೆಲ್ಲ ಬ್ಲೌಸ್ ಪೀಸ್ ಏನದ ಬ್ಲೌಸ್ ಕಟಿಂಗ್ ನೋಡಿ ಇದು ಬ್ಲೌಸ್ ಕಟಿಂಗ್ ಯಾವ ರೀತಿ ಕಟ್ ಮಾಡ್ಬೇಕು ಅಂತ ತೋರಿಸ್ಕೊಟ್ಟಾಳ ಯಾರ್ಯಾರು ಅರ್ಥ ಆಗಿದೆ ಅಂತ ಹೇಳ್ರಿ ಯಾರಿಗೆ ಅರ್ಥ ಆಗಿಲ್ಲ ಅಂತ ಹೇಳ್ರಿ ಇದ್ರಾಗಿನ ಏನಾರ ಡೌಟ್ಸ್ ಇದ್ರ ಕಮೆಂಟ್ ಮಾಡ್ರಿ ಈ ವಿಡಿಯೋಕ ಪಕ್ಕ 100% ನಾನು ಆನ್ಸರ್ ಮಾಡ್ತೀನಿ
ಯಾಕಂದ್ರೆ ಇದು ನನ್ನ ಬ್ಲೌಸ್ ಕಟಿಂಗ್ ವಿಡಿಯೋ ಐತಿ. ಇನ್ನೊಂದು ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ನಾನು ಕ್ಲಿಯರ್ಲಿ ತೋರಿಸಿದ್ದೀನಿ ನಿಮಗೆ ಎಷ್ಟು ಸ್ವಲ್ಪ ನನ್ನ ಸಾಧ್ಯ ಆದಷ್ಟು ಜೂಮ್ ಹಾಕಿ ಹಿಂಗಿಂಗ ಅಂತ ಹೇಳಿ ಏನೋ ಡೌಟ್ ಇದ್ರೆ ಕೇಳ್ರಿ ಯಾಕೆ ರಿಪ್ಲೈ ಕೊಡ್ತಾರ. ಇದು ನೋಡ್ರಿ ಅದಕ್ಕೆ ಸಾರಿ ವಿತ್ ಕಾಂಟ್ರಾಸ್ಟ್ ಅಪೋಸಿಟ್ ಬ್ಲೌಸ್ ಬಂದೈತಿ. ಇದು ಈ ಕಲರ್ ಜಸ್ಟ್ ಇದ್ರೊಳಗೆ ಶರಗ್ ಒಳಗಷ್ಟ ಈ ತರ ಬಂದೈತಿ ಕಲ್ಲು ಒಳಗ. ಅದು ಬಿಟ್ರೆ ಇದು ಪೂರ್ತಿ ಈ ತರ ಕಲರ್ ಐತಿ. ಈ ಸೀರೆಗೆ ಆ ಬ್ಲೌಸ್ ನೆಕ್ಸ್ಟ್ ಹೊಲ್ದು ಒಂದ್ಸರಿ ಉಟ್ಕೊಂಡು ರೀಲ್ಸ್ ಮಾಡಿ ಉಸಿರಾಟ ರೀಲ್ಸ್ ಮಾಡಿ ತೋರಿಸ್ಬಿಡ್ತೀವಿ ಒಂದ್ಸಲ. ರೀಲ್ಸ್ ಮಾಡಿ ತೋರಿಸ್ಬಿಡ್ತಾ ಅದ್ರಾಗ. ಇದು ನಮ್ಮ ಲಕ್ಷ್ಮಿ ಸೀರೆ ನೋಡಿ. ಯಾರಿಗಾರ ಏನಾದ್ರ ಕಂಪ್ಲೀಟ್ ಆಗಿ ಲಕ್ಷ್ಮಿ ವಿಡಿಯೋದಾಗ ಏನಾರ ಕಂಡಿರ್ಲಿಲ್ಲ ಅಂದ್ರೆ ಇದು ನೋಡ್ರಿ. ಇದು ಲಕ್ಷ್ಮೀ ಸೀರೆಯನ್ನ ಯಾವ ರೀತಿ ಎಲ್ಲ ಆಗೈತೆ ಅಂತ ಹೇಳಿ ಡೈರೆಕ್ಟ್ ಆಗಿ ರೀಲ್ಸ್ ಮಾಡಿ ತೋರ್ಸಾದ್ರಿ ಮತ್ತೊಂದ್ಸಲ ಲಾಲ್ದಾಗ ಉಟ್ಕೊಂಡು ತೋರಿಸ್ತಾ ಇದ್ರಿ. ವಿಡಿಯೋ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡ್ರಿ. ಹೌದು ಒದ್ರಾಕತ್ಲ ಹಂಗ ಒದ್ರಾಕೈತಾಳ ಮೊಬೈಲ್ ಮನೆಗೆ ಇಟ್ಟವು ನಾನು ಬೇಗ ಆರಾಮ್ ಶಾಂತಿನ ಮಾಡ್ತೀನಿ ಅಂತ ಹೇಳಿ ಇವ್ರ ಮಾಡ್ತಾರೆ. ವಿಡಿಯೋ ಮಾಡೋದು ಎಷ್ಟು ಈಸಿ ರೀ, ಎಡಿಟಿಂಗ್ ಮಾಡೋದು ಅಷ್ಟು ಕಷ್ಟ ಐತಿ. ಅದನ್ನ ವಿಡಿಯೋ ಎಲ್ಲೆಲ್ಲಿ ಉಲ್ಟಾ ಆಗಿರ್ತದೆ ಸೀದಾ ಮಾಡಬೇಕು, ಸೀದಾ ಅದ್ರಲ್ಲಿ ಉಲ್ಟಾ ಮಾಡಬೇಕು, ಸೌಂಡ್ ಕಡಿಮೆ ಮೊದಲು ಹೆಚ್ಚಿಟ್ಟಿರ್ಬೇಕು, ನಾಯ್ಸ್ ಎಲ್ಲ ಕ್ಲಿಯರ್ ಮಾಡಬೇಕು, ಥಂಬ್ನೇಲ್ ರೆಡಿ ಮಾಡಬೇಕು, ವಿಡಿಯೋ ಅಪ್ಲೋಡ್ ಮಾಡಬೇಕು ಟೈಮ್ ಸರಿ, ಅದಕ್ಕೆ ನೆಟ್ವರ್ಕ್ ಬೇಕು. ಮತ್ತು ಇಷ್ಟೆಲ್ಲ ಮಾಡೋದಕ್ಕೆ ಎಷ್ಟು ಟೈಮ್ ತಗೋತಿ. ಈಗ ವಿಡಿಯೋ ಮನೆಗೆ ಬಿಟ್ಟು ಹೋಗ್ರಿ ಅಂತಂದ್ರೆ ಸರಿ, ಫೋನ್ ಮನೆಗೆ ಬಿಟ್ಟು ಹೋಗ್ರಿ ಅಂದ್ರೆ ಅದು ಮೈಂಡ್ ಟೈಮ್ ಇರ್ಲಿ ಅವ್ರಿಗೆ ಗೊತ್ತಾಗ ನಾ ಹೆಂಗೆ ಮಾತಾಡ್ತೀನಿ ಅಂತೇಳಿ ನೋ ಪ್ರಾಬ್ಲಮ್. ನೋಡ್ರಿ ಇದು ಕರೆಕ್ಟ್ ನನಗೆ ಫುಲ್ ಕರೆಕ್ಟ್ ಆಗಿ ಬ್ಲೌಸ್ ಕರೆಕ್ಟ್ ಆಗುತ್ತೆ. ಇದು ಒಂಚೂರು ಏನೋ ಸ್ಟಿಚಿಂಗ್ ಮಾಡ್ತೀನಿ. ಸ್ಟಿಚಿಂಗ್ ಹಿಡಿದಾಗ ಸಿಗ್ತೀನಿ ಇಲ್ಲ ಮುಗಿತಾ ನೋಡಿ. ನೀ ನಮಸ್ಕಾರ ಮಾಡ್ಬಿಡು ಮಾತಾಡಂಗಿಲ್ಲ. ನಮಸ್ಕಾರ ರೀ ನಾ ಮಾತಾಡ್ತೀನಿ ಇನ್ನ. ವಿಡಿಯೋ ಯಾರ್ಯಾರು ನೋಡತ್ತೀರಿ ನಿಮ್ಗೆ ಏನಿದ್ರಾಗ ಇಷ್ಟ ಆಗೈತೆ ಅಂತೇಳಿ ಕಮೆಂಟ್ ಮಾಡ್ರಿ. ಈಗ ತೋರಿಸಿದ್ದು ಏನಾಯ್ತು ಅಂತೇಳಿ ಕಮೆಂಟ್ ಮಾಡ್ರಿ. ಬಾಕಿ ನಿಮಗೆ ವಿಡಿಯೋದಾಗ ಬ್ಲೌಸ್ ಕಟಿಂಗ್ ಜೋಡಿನ ಸ್ವಲ್ಪ ಮನೋರಂಜನೆ ಸಿಕ್ಕೈತೆ ಅಂತ ನಾನು ಅನ್ಕೊಂತೀನಿ. ಅದ ಬಾಕಿ ಹಿಂಗೆ ನಮ್ಮ ವಿಡಿಯೋ ನೋಡ್ಕೊತೀರಿ. ನಮ್ಮ ಉತ್ತರ ಕರ್ನಾಟಕ ಶೈಲಿಯೊಳಗೆ ನಮ್ಮ ಮಾತುಗಳು ನಿಮ್ಮ ಮುಂದೆ ತರ್ತಾ ಇರ್ತೀವಿ ನಾವು. ನಿಮ್ಮ ಸಪೋರ್ಟ್ ನಮಗೆ ಅಗತ್ಯ ಐತಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತೇನು ಹೇಳ್ಬೇಕಪ್ಪ ಅಂತಂದ್ರೆ ಏನು ಇಲ್ಲ ಬಗ್ಗೆ ಹೇಳ್ತೀರಿ. ನಾವು ವಿಡಿಯೋ ಮುಗಿಸಾಕತ್ತೇನೆ ರೀ. ಮುಂದಿನ ವಿಡಿಯೋದಾಗ ಸಿಗ್ತೀವಿ ರೀ. ನಮಸ್ಕಾರ. ಇನ್ನೊಂದ್ಸಲ ಕೈ ಮುಗಿನಿ 3 ಬಸವಣ್ಣ ಕೈ ಮುಗಿಬೇಕು. ನೋಡೋದು ಬನ್ನಿ ಬಗ್ಗೆ ಹೇಳಿ.